ಸೊ ಇವತ್ತಿನ ಟಾಪಿಕ್ ಬಂದು ಎಕ್ಸೆಲ್, MS ಎಕ್ಸೆಲ್. ಇದು ನಿಮ್ಗೆ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ಏನೇನೆಲ್ಲ ನೀವು ಮಾಡಬಹುದು ಎಕ್ಸೆಲ್ ಅಲ್ಲಿ ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇದು ನಾನು ಯೂಸ್ ಮಾಡ್ತಿರೋ ವರ್ಷನ್ ಬಂದು ಲೇಟೆಸ್ಟ್ ವರ್ಷನ್. ಫಸ್ಟ್ ಯಾವ್ದೋ ಒಂದು ಡೇಟಾ ಓಪನ್ ಮಾಡ್ತೀನಿ. ನೋಡಿ ಇಲ್ಲಿ ಇದೊಂದು ಡೇಟಾ ಇರುತ್ತೆ. ಸೊ ತುಂಬಾ ಜನಕ್ಕೆ ಎಕ್ಸೆಲ್ ಅಂದಿದ ತಕ್ಷಣ ಏನೋ ತುಂಬಾ ಡೇಟಾ ಇರುತ್ತೆ ಅಥವಾ ನಮ್ಗೆ ತುಂಬಾ ಏನೋ ಅಡ್ವಾನ್ಸ್ಡ್ ಆಪ್ಷನ್ಸ್ ಇರುತ್ತೆ, ನಾವ್ ಹೆಂಗ್ ಮಾಡೋದಪ್ಪ ಅಂತ. ಆ ತರದ್ದೇನೂ ಇಲ್ಲ. ಫಸ್ಟ್ ಎಕ್ಸೆಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಎಕ್ಸೆಲ್ ಬಂದು ಇದೊಂದು ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಸ್ಪ್ರೆಡ್ ಶೀಟ್ ಅಂತಂದ್ರೆ ನಿಮ್ಗೆ ಯಾವ್ದೇ ಒಂದು ಕ್ಯಾಲ್ಕುಲೇಷನ್ಸ್ ಅಥವಾ ಒಂದು ಚಾರ್ಟ್ ಅಥವಾ ಒಂದು ಡೇಟಾ ಸ್ಟೋರ್ ಮಾಡೋದು, ಒಂದು ಫಾರ್ಮುಲಾ ಬರೆಯೋದು, ಈ ತರದೆಲ್ಲ ನಾವ್ ಏನ್ ಮಾಡ್ತೀವಲ್ಲ ಇದಕ್ಕೆ ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಸ್ಪ್ರೆಡ್ ಶೀಟ್ಸ್ ಬಂದು ಎಕ್ಸೆಲ್ ಮಾತ್ರ ಅಲ್ಲ, ಈ ತರ ತುಂಬಾ ಟೂಲ್ಸ್ ಇದಾವೆ, ತುಂಬಾ ಸಾಫ್ಟ್ವೇರ್ಸ್ ಇದಾವೆ. ಅದರಲ್ಲಿ MS ಎಕ್ಸೆಲ್ ಬಂದು ಒಂದು ವರ್ಷನ್, ಅಂದ್ರೆ ಅದೊಂದು ಕಂಪ್ನಿಯಿಂದ ಬಂದಿರೋ, ಮೈಕ್ರೋಸಾಫ್ಟ್ ಕಂಪ್ನಿಯಿಂದ ಬಂದಿರೋ ಒಂದು ಸಾಫ್ಟ್ವೇರ್ ಅದು. ಸೊ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಮೈಕ್ರೋಸಾಫ್ಟ್ ಅವರು ಒಂದು ಪ್ಯಾಕೇಜ್ ಇದೆ, MS ಆಫೀಸ್ ಪ್ಯಾಕೇಜ್ ಅಂತ. ಅದರಲ್ಲಿ ಎಕ್ಸೆಲ್ ಕೂಡ ಒಂದು ಅಪ್ಲಿಕೇಶನ್ ಇದೆ. ಓಕೆ, ನಾವು ಈ ಅಪ್ಲಿಕೇಶನ್ ಏನಕ್ಕೆಲ್ಲ ಯೂಸ್ ಮಾಡ್ತೀವಿ? ಒಂದು ಡೇಟಾ ಸ್ಟೋರ್ ಮಾಡಕ್ ಯೂಸ್ ಮಾಡ್ತೀವಿ, ಇನ್ನೊಂದು ಆ ಡೇಟಾದಲ್ಲಿ ಎಡಿಟ್ ಮಾಡಿ ಅದರಿಂದ ರಿಪೋರ್ಟ್ಸ್ ಕ್ರಿಯೇಟ್ ಮಾಡಕ್ ಯೂಸ್ ಮಾಡ್ತೀವಿ, ಅಥವಾ ಫಾರ್ಮುಲಾಸ್ ಯೂಸ್ ಮಾಡ್ತೀವಿ, ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಕ್ ಯೂಸ್ ಮಾಡ್ತೀವಿ, ಟೆಂಪ್ಲೇಟ್ ಕ್ರಿಯೇಟ್ ಮಾಡಕ್ ಯೂಸ್ ಮಾಡ್ತೀವಿ. ಈ ತರ ಎಷ್ಟೊಂದು ಉಪಯೋಗ ಇರುತ್ತೆ, ಅಂದ್ರೆ ಲಾಟ್ ಆಫ್ ಯೂಸಸ್ ಆರ್ ದೇರ್. ಬಟ್ ಇವಾಗ ತುಂಬಾ ಜನಕ್ಕೆ ಇದು ನಾನು ವರ್ಕ್ ಮಾಡ್ತಾ ಇರೋದು 2010 ವರ್ಷನ್, 7 ವರ್ಷನ್, 13 ವರ್ಷನ್, ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ನಾನು ನಿಮ್ಗೆ ಬ್ರೀಫ್ ಆಗಿ ಒಂದು ಈ ವರ್ಷನ್ ಬಗ್ಗೆ ಹೇಳ್ತೀನಿ, ಆಮೇಲೆ ನಮ್ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಎಕ್ಸೆಲ್ ಬಂದು 2003 ವರ್ಷನ್ ಇಂದ ಇವಾಗ 2019 ವರ್ಷನ್ ವರೆಗೂ ಇದೆ. ಯಾವ ವರ್ಷನ್ ಇತ್ತು ಅಂದ್ರೆ 2003 ಮತ್ತೆ 2007, 2010 ಮತ್ತೆ 2013, 16 ಮತ್ತೆ ಇವಾಗ 19 ಲೇಟೆಸ್ಟ್ ವರ್ಷನ್. ಬಟ್ ಅದು ಬಿಟ್ಟು ನಿಮ್ಗೆ MS ಆಫೀಸ್ 365 ಅಂತ ಬರುತ್ತೆ. ತುಂಬಾ ಜನಕ್ಕೆ ಅದೊಂದು ಕನ್ಫ್ಯೂಷನ್. 365 ಅಂದ್ರೆ ಏನು? MS ಆಫೀಸ್ 2016 ಅಂದ್ರೇನು, 19 ಅಂದ್ರೇನು, 13 ಅಂದ್ರೇನು ಅಂತ. ನೋಡಿ ಈ ವರ್ಷನ್ಸ್ ಏನಿದೆಯಲ್ಲ 2003 ಅಥವಾ 2007, 10, 13, 16 ಅಥವಾ 19, ಇದೆಲ್ಲ ಬಂದು ಒಂದು ವರ್ಷನ್ ವೈಸ್ ಅಂತ ಅದು ರಿಲೀಸ್ ಮಾಡ್ತಾರೆ. ಬಟ್ ನಿಮ್ಗೆ MS ಆಫೀಸ್ 365 ಅಂದ್ರೆ ಅದಕ್ಕೆ ಸಬ್ಸ್ಕ್ರಿಪ್ಷನ್ ವರ್ಷನ್ ಅಂತ ಕರಿತೀವಿ. ಅದೇನಪ್ಪ ಅಂತಂದ್ರೆ ಇವಾಗ ನಮ್ಮ ಮೊಬೈಲ್ ಅಲ್ಲಿ ಯಾವ್ದೋ ಒಂದು ಆಪ್ ಇರುತ್ತೆ, ಅದು ಸಬ್ಸ್ಕ್ರೈಬ್ ಆಗಿರುತ್ತೆ, ಇವಾಗ ಏನಾಗುತ್ತೆ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ MS ಆಫೀಸ್ 365 ವರ್ಷನ್ ಏನಿದೆಯಲ್ಲ, ಇದು ಸಬ್ಸ್ಕ್ರಿಪ್ಷನ್ ವರ್ಷನ್ ಅಂತ. ಇದೇನಾಗುತ್ತೆ ಅಂದ್ರೆ ಪ್ರತಿ ಸರಿ ಅಪ್ಡೇಟ್ ಆದಾಗ ಆಟೋಮೆಟಿಕ್ ಆಗಿ ನಮ್ಮ ಸಿಸ್ಟಮ್ ಅಲ್ಲೂ ಕೂಡ ಅದು ಅಪ್ಡೇಟ್ ಆಗುತ್ತೆ. ಬಟ್ ವರ್ಷನ್ ವೈಸ್ ಆತರ ಅಲ್ಲ. ನಿಮ್ಗೆ ಒಂದ್ ವರ್ಷನ್ 2013 ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ಬೇಕು ಅಂದ್ರೆ 2016 ಗೆ ವೇಟ್ ಮಾಡಬೇಕು, ಅಥವಾ ನೀವು 2019 ವೇಟ್ ಮಾಡಬೇಕು. ಇದು ಆತರ ಅಲ್ಲ, ನಿಮ್ಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಹೊಸ ಹೊಸ ಅಪ್ಡೇಟ್ಸ್ ಏನ್ ಬರುತ್ತೆ ಅದು ನಿಮ್ಗೆ ಇದ್ರಲ್ಲಿ ಬರುತ್ತೆ. ನನಗೆ ಹೆಂಗ್ ಗೊತ್ತಾಗುತ್ತೆ ನಾನು ಯಾವ ವರ್ಷನ್ ಯೂಸ್ ಮಾಡ್ತಾ ಇದ್ದೀನಿ ಅಂತ? ನೋಡಿ, ಎಕ್ಸೆಲ್ ನಾನು ಓಪನ್ ಮಾಡಿದಾಗ ಈ ತರ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫೈಲ್ ಅಂತ ಹೋದಾಗ ಇಲ್ಲಿ ಅಕೌಂಟ್ ಅಂತ ಇರುತ್ತೆ. ನಾನು ಅಕೌಂಟ್ಸ್ ಕ್ಲಿಕ್ ಮಾಡಿದ್ರೆ ನನಗೆ ಕಂಪ್ಲೀಟ್ ನಾನು ಏನ್ ಇನ್ಸ್ಟಾಲ್ ಮಾಡಿರ್ತೀನಿ ಅದ್ರದ್ದು ಇನ್ಫಾರ್ಮೇಶನ್ ಇಲ್ಲಿ ಇರುತ್ತೆ. ನೋಡಿ, ನಾನು ಯೂಸ್ ಮಾಡ್ತಾ ಇರೋದು ಮೈಕ್ರೋಸಾಫ್ಟ್ 365 ಆಪ್ಸ್. ಸೊ ಇದು ನನ್ನ ಯೂಸರ್ ನೇಮ್ ಇದು. ಸೊ ಇದರಲ್ಲಿ ಇಷ್ಟೆಲ್ಲ ಸಾಫ್ಟ್ವೇರ್ಸ್ ಇರುತ್ತೆ, ಅಂದ್ರೆ ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಇರುತ್ತೆ. ಅದರಲ್ಲಿ ಎಕ್ಸೆಲ್ ಕೂಡ ಒಂದು. ತುಂಬಾ ಜನ ಎಕ್ಸೆಲ್ ಅಲ್ಲಿ ಕೆಲಸ ಮಾಡ್ತಾರೆ, ನನ್ಗೇನೋ ಎಕ್ಸೆಲ್ ಅಲ್ಲಿ ಒಂದು ಮಾಡ್ತಿದ್ರೆ ನನ್ಗೆಲ್ಲ ಬರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಎಕ್ಸೆಲ್ ಬಂದು ಸಮುದ್ರ ಇದ್ದಂಗೆ. ನಾನು 15 ವರ್ಷ ಇದ್ರಲ್ಲಿ ಕೆಲಸ ಮಾಡಿದ್ದೀನಿ, ನಾನು ಇನ್ನೂ ಇದನ್ನ ಕಲಿತಾನೆ ಇದ್ದೀನಿ. ಅಷ್ಟು ಇರುತ್ತೆ ಕಲಿಯುವಂಥದ್ದು. ಬಟ್ ನಾನ್ ನಿಮ್ಗೆ ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಗೆ ಡೈಲಿ ಯೂಸ್ ಅಲ್ಲಿ ಏನೇನೆಲ್ಲ ಯೂಸ್ ಮಾಡ್ಬೋದು, ಕ್ವಿಕ್ ಆಗಿ ಏನೆಲ್ಲ ಕಲಿಬಹುದು ಈ 1 hour 1.5 hour ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಏನೇನು ಆಪ್ಷನ್ಸ್ ಇದೆ ಅದೆಲ್ಲ. ಫಸ್ಟ್ ನೋಡಿ, ಯಾವ್ದೇ ಎಕ್ಸೆಲ್ ಓಪನ್ ಮಾಡಿದಾಗ ನಾನು ತುಂಬಾ ಬೇಸಿಕ್ ಇಂದ ಅದು ಎಂಟರ್ ಮಾಡಿ, ಬೋಲ್ಡ್ ಮಾಡಿ, ಕಲರ್ ಮಾಡೋದೆಲ್ಲ ನಾನು ಹೇಳ್ಕೊಡಲ್ಲ. ನಿಮ್ಗೆ ಡೇಟಾನ ಯಾವ ತರ ಮೇಂಟೈನ್ ಮಾಡಬೇಕು, ಡೇಟಾ ಮೇಂಟೈನ್ ಮಾಡ್ಬೇಕಂದ್ರೆ ಏನೆಲ್ಲ ಸ್ಟೆಪ್ಸ್ ಮಾಡ್ಕೋಬೇಕು, ಮತ್ತೆ ಫಾರ್ಮುಲಾಸ್ ಅಲ್ಲಿ ಏನೇನೆಲ್ಲ ಫಾರ್ಮುಲಾಸ್ ಇದಾವೆ, ಮತ್ತೆ ಅದು ಬಿಟ್ಟು ನಿಮ್ಗೆ ಅಡ್ವಾನ್ಸ್ಡ್ ವರ್ಷನ್ ಅಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇವಾಗ ನಾನು ಯಾವ್ದೋ ಒಂದು ಡೇಟಾ ಓಪನ್ ಮಾಡಿದೆ. ಇದು ಏನಿದೆ ಡೇಟಾ ಅಂತ ನನ್ಗೆ ಗೊತ್ತಿಲ್ಲ. ಯಾವತ್ತೂ ನೀವು ಒಂದು ವರ್ಷನ್ ಅಥವಾ ಒಂದು ಡೇಟಾ ತಗೊಂಡಾಗ ಫಸ್ಟ್ ಆ ಡೇಟಾ ಏನಿದೆ ಅಂತ ಸ್ಟಡಿ ಮಾಡಬೇಕು, ಮತ್ತೆ ಅದರಿಂದ ಏನೇನೆಲ್ಲ ಮಾಡ್ಬೋದು ಅಂತ. ನೋಡಿ ಇಲ್ಲಿ, ಇವಾಗ ಇದು ಒಂದೇ ಶೀಟ್ ಇದೆ, ಇದೊಂದು ಶೀಟ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ನನಗೆ ಎಲ್ಲಾ ಡೀಟೇಲ್ಸ್ ಇದೆ. ಕಸ್ಟಮರ್ ನೇಮ್ ಇಂದ ಹಿಡಿದು, ಸೆಗ್ಮೆಂಟ್ ಡೀಟೇಲ್ಸ್ ಇಂದ ಹಿಡಿದು, ಲೊಕೇಶನ್ ಡೀಟೇಲ್ಸ್ ಇಂದ ಹಿಡಿದು ಎಲ್ಲ ಇರುತ್ತೆ ಇದರಲ್ಲಿ. ಬಟ್ ಕೆಲವು ಟೈಮ್ ನನಗೆ ಡೇಟಾ ಈ ತರ ಬರಲ್ಲ. ನೋಡಿ, ಈ ತರ ಇರುತ್ತೆ. ಇಲ್ಲಿ ಇನ್ನೊಂದ್ ತರ ಡೇಟಾ ನೋಡಿ, ಅದೇ ಡೇಟಾ ಇಲ್ಲಿ ಸ್ಪ್ಲಿಟ್ ಮಾಡಿದ್ದೀನಿ.
ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ಶಿಪ್ ಐಡಿ ಅಂತಿದೆ, ಕಸ್ಟಮರ್ ಐಡಿ ಅಂತಿದೆ, ಸೆಗ್ಮೆಂಟ್ ಐಡಿ, ಲೊಕೇಶನ್ ಐಡಿ, ಪ್ರಾಡಕ್ಟ್ ಐಡಿ, ಇಲ್ಲಿ ಬರೀ ಐಡಿಸ್ ಇದೆ. ಅದೇ ನೀವು ಈ ಶೀಟ್ ಹೋಗಿ ನೋಡಿದ್ರೆ ಅದೇ ಡೇಟಾ ನೋಡಿ, ಇಲ್ಲಿ ನನಗೆ ಸ್ಟೇಟ್ ಆಲ್ರೆಡಿ ಇದೆ, ಅಂದ್ರೆ ಸ್ಟೇಟ್ ನೇಮ್ಸ್ ಇದೆ, ಸೆಗ್ಮೆಂಟ್ ನೇಮ್ಸ್ ಇದೆ, ಲೊಕೇಶನ್ಸ್ ಮತ್ತೆ ಪ್ರಾಡಕ್ಟ್ ನೇಮ್ಸ್ ಎಲ್ಲ ಆಲ್ರೆಡಿ ಇದೆ. ಬಟ್ ನಾ ಇಲ್ಲಿ ಹೆಂಗ್ ಕನೆಕ್ಟ್ ಮಾಡ್ಬೋದು ನೋಡಿ, ಇಲ್ಲಿ ನನ್ನ ರಿಪೋರ್ಟ್ಸ್ ಹೆಂಗ್ ತೆಗಿಬಹುದು, ಅಥವಾ ಇದನ್ನ ಯಾವ ರೀತಿ ನಾನು ಮೇಂಟೈನ್ ಮಾಡಬೇಕು, ನಿಮ್ಗೆ ಆದಷ್ಟು ಡೇಟಾ ಇದೇ ರೀತಿನೇ ಬರೋದು. ಸೊ ಈ ತರದ್ದೆಲ್ಲ ಬಂದಾಗ ನಾನು ಇದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ನಾನು ಇವಾಗ ಕಸ್ಟಮರ್ ಐಡಿ ಇದೆ, ಇಲ್ಲಿ ಕಸ್ಟಮರ್ ನೇಮ್ ಹೆಂಗ್ ತರಬೇಕು, ಅಥವಾ ಕಸ್ಟಮರ್ ನೇಮ್ ರಿಪೋರ್ಟ್ಸ್ ಹೆಂಗ್ ತಗೋಬೇಕು, ಸೊ ಇದೆಲ್ಲ ನೀವು ತಿಳ್ಕೊಬೇಕು. ಸುಮ್ನೆ ಇವಾಗ ಒಂದ್ ಶೀಟ್ ಬರುತ್ತೆ, ನಾ ಶೀಟ್ ಬಂದ್ಬಿಟ್ಟು ಕಾಪಿ ಪೇಸ್ಟ್ ಮಾಡೋ ಕೆಲಸ ಮಾಡಬಾರದು. ಬರೀ ಕಾಪಿ ಪೇಸ್ಟ್ ಮಾಡ್ತಿದ್ರೆ ನಮ್ಗೆ ಟೆಕ್ನಿಕಲಿ ನಾವು ಡೈನಾಮಿಕ್ ಆಗಿ ಏನು ಮಾಡಕ್ಕಾಗಲ್ಲ. ಸೊ ಒಂದ್ ಎಕ್ಸಾಂಪಲ್, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕಸ್ಟಮರ್ ಐಡಿ ಇದೆ, ಬಟ್ ಇಲ್ಲಿ ಕಸ್ಟಮರ್ ನೇಮ್ ಇಲ್ಲ. ನಂಗೆ ಕಸ್ಟಮರ್ ನೇಮ್ ಬೇಕು, ಹೆಂಗ್ ತಗೋಬೇಕು, ತುಂಬಾ ಕನ್ಫ್ಯೂಷನ್ ಇರುತ್ತೆ ಎಷ್ಟೋ ಜನಕ್ಕೆ. ನೋಡಿ ಈ ತರದ್ದೆಲ್ಲ ಬಂದಾಗ ನಾವು ಬೇರೆ ಬೇರೆ ಆಪ್ಷನ್ಸ್ ನ ಯೂಸ್ ಮಾಡ್ಬೇಕಾಗಿ ಬರುತ್ತೆ. ನಾನು ಇವಾಗ ಎಷ್ಟೋ ಜನ ವಿಲುಕ ಫಾರ್ಮುಲಾಸ್ ಅಲ್ಲಿ ಯೂಸ್ ಮಾಡಿರ್ತಾರೆ. ವಿಲುಕ ಫಾರ್ಮುಲಾಸ್ ಏನ್ ಮಾಡಬಹುದು, ನಾನು ಇವಾಗ ಎಲ್ಲೋ ಒಂದ್ ಕಡೆ ಒಂದು ಡೇಟಾ ಇದೆ, ಈ ಡೇಟಾನ ನಾನು ತಗೊಂಡು ಇಲ್ಲಿ ಇವಾಗ ಕಸ್ಟಮರ್ ನೇಮ್ ತಗೋಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಕಸ್ಟಮರ್ ನೇಮ್, ನಾನು ನಿಮ್ಗೆ ಡೀಟೇಲ್ ಆಗಿ ಕಲಿಸ್ತೀನಿ ವಿಲುಕಪ್ ಏನು ಅಂತ. ನಾನು ಇವಾಗ ಪರ್ಪಸ್ ಏನಂದ್ರೆ ನನ್ ಕಸ್ಟಮರ್ ನೇಮ್ ಬೇಕು, ಅದಕ್ಕೆ ಏನೆಲ್ಲ ಯೂಸ್ ಮಾಡಬಹುದು ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ವಿಲುಕಪ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇದು ವಿಲುಕಪ್, ಲುಕಪ್ ಅಲ್ಲಿ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ನೇಮ್ ತಗೊಂಡು ಈ ತರ ಏನೋ ಒಂದು ಫಾರ್ಮುಲಾ ಬರೀತೀನಿ. ಇವಾಗ ಫಾರ್ಮುಲಾ ನೀವು ಅದನ್ನ ಯೋಚನೆ ಮಾಡಬೇಡಿ ನೋಡಿ, ಈ ತರ ನಾನು ಡೇಟಾ ತಗೋಬಹುದು. ಸೊ ಈ ರೀತಿ ನಾನು ಮಾಡೋದನ್ನ ಕಲಿಬೇಕು, ಇದು ಮೇನ್. ಸುಮ್ನೆ ಏನೋ ಒಂದು ಡೇಟಾ ಇರುತ್ತೆ ಅದನ್ನ ಕಾಪಿ ಪೇಸ್ಟ್ ಮಾಡಿ ಕೆಲಸ ಮುಗಿಸ್ಬಿಡೋದಲ್ಲ, ನನ್ ಡೇಟಾನ ಸ್ಟಡಿ ಮಾಡಬೇಕು. ಯಾವುದೇ ಪ್ರಾಜೆಕ್ಟ್ ಆಗ್ಲಿ, ಯಾವುದೇ ರಿಪೋರ್ಟ್ಸ್ ಆಗ್ಲಿ, ಯಾವಾಗ್ಲೂ ಒಂದು ಎಕ್ಸೆಲ್ ಫೈಲ್ ಬಂದಾಗ ಅದ್ರ ಮೇಲೆ ಕೆಲಸ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಏನಿದೆ ಡೇಟಾ ಅದನ್ನ ನಾನು ಸ್ಟಡಿ ಮಾಡಬೇಕು, ಮತ್ತೆ ಅದ್ರಲ್ಲಿ ಯಾವ ರೀತಿ ರಿಪೋರ್ಟ್ಸ್ ತೆಗಿಬೇಕು ಅಂತ ನಾನು ನೋಟ್ ಮಾಡ್ಕೋಬೇಕು. ಅದಾದ್ಮೇಲೆ ಡೇಟಾ ಪ್ರಿಪರೇಷನ್ ನ ಮಾಡ್ಕೋಬೇಕು. ಸೊ ಇದು ನಾನು ಫಸ್ಟ್ ಮಾಡ್ಬೇಕಾಗಿರೋಂತ ಕೆಲಸ. ನನಗೆ ಇಲ್ಲಿ ಏನೇನ್ ಬೇಕೋ ಡೀಟೇಲ್ಸ್ ಎಲ್ಲ ನಾನು ತಗೋತೀನಿ, ಅದಕ್ಕೆ ನಾನು ಕೆಲವೊಂದು ಫಾರ್ಮುಲಾಸ್ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಇವಾಗ ಯೂಸ್ ಮಾಡೋದು ವಿಲುಕಪ್. ಈ ತರದ್ದು ತುಂಬಾ ಫಾರ್ಮುಲಾಸ್ ಇರುತ್ತೆ. ಬಟ್ ಇದೊಂದೇ ಅಲ್ಲ, ನನ್ಗೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ಅದನ್ನೆಲ್ಲ ನಾನು ಕಲ್ತ್ಕೋಬೇಕು. ಸೊ ಅದಕ್ಕೆ ನಾನು ನಿಮ್ಗೆ ಬ್ರೀಫ್ ಆಗಿ ಇಲ್ಲಿ ಎಕ್ಸೆಲ್ ಅಲ್ಲಿ ಏನೇನಿದೆ ಅಂತ ನಾನು ಸುಮ್ಮನೆ ಬ್ರೀಫ್ ಆಗಿ ಹೇಳ್ತೀನಿ. ಇಲ್ಲಿ ನನ್ಗೆ ಒಂದು ರಿಬ್ಬನ್ ಅಂತ ಇರುತ್ತೆ, ಇದಕ್ಕೆ ನಾವು ರಿಬ್ಬನ್ ಅಂತ ಕರಿತೀವಿ. ಈ ರಿಬ್ಬನ್ ಬಂದು ಎಷ್ಟೊಂದು ಟ್ಯಾಬ್ಸ್ ಇರುತ್ತೆ. ಇಲ್ಲಿ ಒಂದು ರಿಬ್ಬನ್ ಡಿಫ್ರೆಂಟ್ ಟ್ಯಾಬ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಈ ಟ್ಯಾಬ್ಸ್ ಏನಕ್ಕೆ ಡಿವೈಡ್ ಮಾಡಿರ್ತಾರೆ ಅಂದ್ರೆ, ಇವಾಗ ಕೆಲವೊಂದು ಟಾಸ್ಕ್ ಇರುತ್ತೆ. ಟಾಸ್ಕ್ ಅಂತಂದ್ರೆ ಈಗ ನೋಡಿ, ಇಲ್ಲಿ ನನ್ಗೆ ಏನೋ ಒಂದು ಇನ್ಸರ್ಟ್ ಮಾಡ್ಬೇಕು. ನಾ ಏನೆಲ್ಲ ಇನ್ಸರ್ಟ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ನನ್ಗೊಂದು ಪೈವಟ್ ಟೇಬಲ್ ಇನ್ಸರ್ಟ್ ಮಾಡ್ಬೇಕು, ಅಥವಾ ಯಾವ್ದೋ ಒಂದು ಶೇಪ್ ಇನ್ಸರ್ಟ್ ಮಾಡಬೇಕು, ಚಾರ್ಟ್ ಇನ್ಸರ್ಟ್ ಮಾಡಬೇಕು. ಈ ತರದ್ ಏನ್ ಇನ್ಸರ್ಟ್ ಮಾಡ್ಬೇಕು ಅಂದಾಗ ನನಗಿಲ್ಲಿ ಇನ್ಸರ್ಟ್ ಅಂತ ಒಂದು ಟ್ಯಾಬ್ ಇರುತ್ತೆ. ಈ ಟ್ಯಾಬ್ ಅಲ್ಲಿ ನಾನು ಎಷ್ಟೊಂದು ಆಪ್ಷನ್ಸ್ ಇರುತ್ತೆ, ನಾನು ಇನ್ಸರ್ಟ್ ಮಾಡ್ಕೋಬಹುದು. ಪ್ರಿಂಟ್ಔಟ್ ತೆಗಿಬೇಕು, ಆ ಪ್ರಿಂಟರ್ದು ಇದು ಪೇಜ್ ಸೆಟಪ್ ಮಾಡಬೇಕು, ಅವಾಗ ನಾನು ಏನ್ ಮಾಡ್ತೀನಿ, ಪೇಜ್ ಲೇಔಟ್ ಹೋಗ್ತೀನಿ. ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ, ಆ ಪೇಜ್ ಲೇಔಟ್ ಹೆಂಗ್ ಅರೇಂಜ್ ಮಾಡಬೇಕು ಅಂತ ನನಗೆ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಫಾರ್ಮುಲಾಸ್ ಬರೀಬೇಕು ನೋಡಿ, ಇಲ್ಲಿ ಹೋಗ್ತೀನಿ ಫಾರ್ಮುಲಾಸ್, ಇಲ್ಲಿ ನನಗೆ ಎಷ್ಟೊಂದು ಫಾರ್ಮುಲಾಸ್, ಏನ್ ಫಾರ್ಮುಲಾಸ್ ರಿಲೇಟೆಡ್ ಏನೇನ್ ಇರುತ್ತೆ ಅದೆಲ್ಲ ಇದರಲ್ಲಿ ಇರುತ್ತೆ. ಡೇಟಾ ರಿಲೇಟೆಡ್ ಅಂದ್ರೆ ಡೇಟಾ ನಾನು ಇಂಪೋರ್ಟ್ ಮಾಡ್ಕೋಬೇಕು, ಮತ್ತೆ ಡೇಟಾನ ಕ್ಲೀನ್ ಮಾಡಬೇಕು. ಸೊ ಈ ತರದ್ದೆಲ್ಲ ನಾನು ಏನ್ ಮಾಡ್ತೀನಿ, ಡೇಟಾ ಅಂತ ಇರುತ್ತಲ್ಲ ಇಲ್ಲಿ ಇರುತ್ತೆ, ಇಲ್ಲಿ ಆಪ್ಷನ್ಸ್. ನೆಕ್ಸ್ಟ್ ಇಲ್ಲಿ ರಿವ್ಯೂ ಅಂತ ಇರುತ್ತೆ, ಇಲ್ಲಿ ನನ್ಗೆ ಶೀಟ್ ಪ್ರೊಟೆಕ್ಟ್ ಮಾಡಬೇಕು ಅಥವಾ ಶೀಟ್ ರಿಲೇಟೆಡ್. ಮತ್ತೆ ನನ್ಗೆ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಇರುತ್ತೆ. ಈ ಟ್ರಾನ್ಸ್ಲೇಟ್ ಬಂದು ನೋಡಿ, ಇದು ತುಂಬಾ ಒಂದು ಒಳ್ಳೆ ಆಪ್ಷನ್ ಆಕ್ಚುಲಿ. ಎಂ ಎಸ್ ಆಫೀಸ್ ಎಲ್ಲಾ ವರ್ಷನ್ ಅಂದ್ರೆ ಎಲ್ಲಾ ಅಪ್ಲಿಕೇಶನ್ ಇದೆ. ನೀವೇನಾದ್ರೂ ಒಂದು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ಕನ್ನಡದಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಹೋಗಿ ಟ್ರಾನ್ಸ್ಲೇಟ್ ಕೊಟ್ಟರೆ ಟ್ರಾನ್ಸ್ಲೇಟ್ ಮಾಡುತ್ತೆ ಕಂಪ್ಲೀಟ್ ಆಗಿ. ಸೊ ಈ ರೀತಿ ತುಂಬಾ ಆಪ್ಷನ್ಸ್ ಇರುತ್ತೆ ಇಲ್ಲಿ. ಸೊ ವ್ಯೂ, ನನ್ ವ್ಯೂ ಏನಿದೆ ಇಲ್ಲಿ ಅದನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ನಾನು ವ್ಯೂ ಹೋದ್ರೆ ಇಲ್ಲಿ ನನ್ ವ್ಯೂ ಕೂಡ ಚೇಂಜ್ ಮಾಡೋದು. ಅಂದ್ರೆ ನನಗೆ ಏನ್ ಟಾಸ್ಕ್ ನಾನು ಮಾಡ್ತೀನಲ್ಲ ಅದ್ರ ಮೇಲೆ ಟ್ಯಾಬ್ಸ್ ಇಲ್ಲಿ ಡಿವೈಡ್ ಅಂದ್ರೆ ಸಪರೇಟ್ ಆಗಿರುತ್ತೆ. ನಾ ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿ, ಒಂದೊಂದು ಟ್ಯಾಬ್ ಅಲ್ಲೂ ನನ್ಗೆ ಇಲ್ಲಿ ಇವಾಗ ಫಾಂಟ್, ಅಲೈನ್ಮೆಂಟ್, ನಂಬರ್ ಅಂತ ಇರುತ್ತಲ್ಲ, ಇದಕ್ಕೆಲ್ಲ ನಾವು ಗ್ರೂಪ್ ಅಂತ ಕರಿತೀವಿ. ಇದು ಬಂದು ಒಂದು ಗ್ರೂಪ್, ಇದು ಬಂದು ಒಂದು ಗ್ರೂಪ್. ಸೊ ಪ್ರತಿಯೊಂದು ಗ್ರೂಪ್ ಅಲ್ಲೂ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಸೊ ಇನ್ಸರ್ಟ್ ಅಂತ ಹೋದಾಗ ನನ್ಗೆ ನಾನು ಹೇಳಿದೆ ನಿಮ್ಗೆ, ಚಾರ್ಟ್ಸ್ ಇನ್ಸರ್ಟ್ ಮಾಡ್ಬೋದು, ಶೇಪ್ಸ್ ಇನ್ಸರ್ಟ್ ಮಾಡ್ಬೋದು, ಇದೆಲ್ಲ. ಬಟ್ ಎಲ್ಲ ಒಂದೇ ಕಡೆ ಇದ್ರೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಮತ್ತೆ ಇದೆಲ್ಲ ನೋಡಿ, ಇದೆಲ್ಲ ಸಪರೇಟರ್ಸ್. ಇದು ಒಂದೊಂದು ಸಪರೇಟರ್ಸ್ ಅಲ್ಲಿ ಒಂದೊಂದು ಗ್ರೂಪ್ ಇರುತ್ತೆ. ಈಗ ಪೈವಟ್ ಟೇಬಲ್ಸ್ ಬೇಕಾದ್ರೆ ನಾನು ಪೈವಟ್ ಟೇಬಲ್ ಹೋಗ್ತೀನಿ, ನನಗೆ ಏನಾದ್ರು ಚಾರ್ಟ್ಸ್ ಇನ್ಸರ್ಟ್ ಮಾಡ್ಬೇಕಂದ್ರೆ ಚಾರ್ಟ್ಸ್ ಹೋಗ್ತೀನಿ. ಸೊ ಈ ರೀತಿ ನನ್ಗೆ ಪ್ರತಿಯೊಂದು ನಾನು ಏನ್ ಮಾಡ್ತೀನಲ್ಲ ಟಾಸ್ಕ್ ಮೇಲೆ, ಅಂದ್ರೆ ನಾವು ಮಾಡೋ ಆಪರೇಷನ್ಸ್ ಮೇಲೆ ಈ ಟ್ಯಾಬ್ಸ್ ಡಿವೈಡ್ ಆಗಿರುತ್ತೆ. ನೀವು ಫಸ್ಟ್ ಇದನ್ನ ನೋಡ್ಕೋಬೇಕು. ಇದನ್ನ ನೋಡ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಎಕ್ಸೆಲ್ ಅಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನೀವು ಕಲ್ತ್ಕೋಬಹುದು.
ಸೊ ನನ್ಗೆ ಆಪ್ಷನ್ಸ್ ಎಲ್ಲೆಲ್ಲಿ ಇದೆ ಅಂತ ಗೊತ್ತಾಗ್ಬಿಟ್ರೆ ನನಗೆ ಎಕ್ಸೆಲ್ ಅಲ್ಲಿ ವರ್ಕ್ ಮಾಡೋದು ತುಂಬಾನೇ ಈಸಿ. ಎಕ್ಸೆಲ್ ಆಕ್ಚುಲಿ ತುಂಬಾ ಈಸಿ. ತುಂಬಾ ಜನ ಅದ್ ಏನು ಕನ್ಫ್ಯೂಸ್ ಮಾಡ್ಕೋತಾರೆ ಅಂದ್ರೆ ಅದ್ರಲ್ಲಿ ತುಂಬಾ ಆಪ್ಷನ್ಸ್ ಇದೆ ಅಂದ್ಬಿಟ್ಟು ಕಲಿಯೋಕೆ ಭಯ ಬಿದ್ಬಿಡ್ತಾರೆ. ಆತರ ಮಾಡಬಾರ್ದು. ತುಂಬಾ ಆಪ್ಷನ್ಸ್ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಂಗೆ ನಿಮ್ಗೆ ತುಂಬಾ ಆಪ್ಷನ್ಸ್ ಕಲಿತಾ ಹೋಗ್ತೀರಾ. ರೈಟ್. ಸೊ ನಾವ್ ಇವಾಗ ಒಂದು ಡೇಟಾ ಸ್ಟಡಿ ಮಾಡಿದ್ವಿ. ಈ ಡೇಟಾದಲ್ಲಿ ಏನೇನೆಲ್ಲ ಮಾಡಬಹುದು. ಒಂದು ನಾ ಏನ್ ಮಾಡಿದೆ, ಇಲ್ಲೊಂದು ಯಾವ್ದೋ ಒಂದು ಫಾರ್ಮುಲಾ ಹಾಕ್ಬಿಟ್ಟು ನಾನು ಇಲ್ಲಿ ಡೇಟಾನ ತಗೊಂಡೆ. ಇದು ಬಿಟ್ಟು ಇನ್ನು ಏನೇನ್ ಮಾಡಬಹುದು ನೋಡಿ. ಇವಾಗ ಫಸ್ಟ್ ಇದೊಂದು ಸಿಂಗಲ್ ಶೀಟ್ ಹೋಗ್ತೀನಿ. ಇಲ್ಲಿ ಎಷ್ಟೊಂದು ಡೇಟಾ ಇದೆ. ನಾನು ಇವಾಗ ಈ ಡೇಟಾನ ಮ್ಯಾನಿಪುಲೇಟ್ ಮಾಡಬೇಕು, ಅಥವಾ ನನಗೆ ಡೇಟಾ ಮಾಡಿಫಿಕೇಶನ್ ಮಾಡಬೇಕು, ಅಥವಾ ಈ ಡೇಟಾ ಇಂದ ನಾನು ಇನ್ನೊಂದು ರಿಪೋರ್ಟ್ಸ್ ತೆಗಿಬೇಕು. ಇವಾಗ ಇಲ್ಲಿ ಕಸ್ಟಮರ್ ನೇಮ್ ಅಂತ ಇರುತ್ತೆ. ಈ ಕಸ್ಟಮರ್ ನೇಮ್ ನನ್ಗೆ ಈ ಕೇಸ್ ಅಂದ್ರೆ ಅಪ್ಪರ್ ಕೇಸ್ ಇಂದ ಲೋವರ್ ಕೇಸ್ ಇಂದ ಅಪ್ಪರ್ ಕೇಸ್, ಈ ತರ ನನ್ ಕೇಸಸ್ ಚೇಂಜ್ ಆಗ್ಬೇಕು. ಸೊ ಈ ತರ ಮಾಡ್ಬೇಕು ಅಂದ್ರೆ ಒಂದು ನಾ ಏನ್ ಮಾಡ್ಬೇಕು, ಇಲ್ಲಿ ನೋಡಿ ಇದನ್ನ ಬೇರೆ ಒಂದು ಶೀಟ್ಗೆ ತಗೋಣ. ಇಲ್ಲಿ ತಗೋತೀನಿ. ಇಲ್ಲಿ ನೋಡಿ, ಈಗ ನಾನು ಇದನ್ನ ಕ್ಯಾಪಿಟಲ್ ಲೆಟರ್ ಚೇಂಜ್ ಮಾಡಬೇಕು. ಏನ್ ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ಈ ತರ ಟೈಪ್ ಮಾಡ್ತಾ ಕೂರ್ತೀವಿ. ನೋಡಿ ಇಲ್ಲಿ ಟೈಪ್ ಮಾಡಕ್ಕೆ ತುಂಬಾ ಹೊತ್ತು ಹಿಡಿಯುತ್ತೆ. ಈ ತರದ್ದು ನನ್ಗೆ ಹೆಚ್ಚು ಕಮ್ಮಿ 9,000 ರೆಕಾರ್ಡ್ಸ್ ಇದೆ. ಇದನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಟೈಪ್ ಮಾಡ್ತಾ ಕೂತ್ರೆ ಒಂದ್ ದಿನ ಎಲ್ಲ ಆಗುತ್ತೆ. ಇದಕ್ಕೆಲ್ಲ ನಾವೇನ್ ಮಾಡಬೇಕು, ಫಾರ್ಮುಲಾಸ್ ಕಲ್ತ್ಕೋಬೇಕು. ಅದಕ್ಕೆ ಮೇನ್ ನನಗೆ ಯಾವ ಫಾರ್ಮುಲಾ ಯಾವ ಸಿಚುವೇಶನ್ ಯೂಸ್ ಮಾಡ್ಬೇಕು ಅನ್ನೋದು ನಾನು ತಿಳ್ಕೊಬೇಕು. ಈಗ ನೋಡಿ ಇಲ್ಲಿ ಸಿಂಪಲ್ ನನಗೆ ಬೇಕಾಗಿರೋದು ಇವಾಗ ಈ ಏನಿದೆಯಲ್ಲ ಇದು, ಈ ಒಂದು ಟೆಕ್ಸ್ಟ್ ಅಥವಾ ಒಂದು ಸೆಲ್ ಅಲ್ಲಿ ಏನ್ ನೇಮ್ ಇದೆ ಅದು ಅಪ್ಪರ್ ಕೇಸ್ ಚೇಂಜ್ ಆಗ್ಬೇಕು. ನೋಡಿ ಜಸ್ಟ್ ಇಲ್ಲಿ ಕೊಡ್ತೀನಿ ಅಪ್ಪರ್ ಅಂತ. ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಅಪ್ಪರ್ ಅಂತ ಕೊಡ್ತೀನಿ. ಕೊಟ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಟ್ರೆ ಎಂಟರ್ ಅಂತ ಕೊಡ್ತೀನಿ ನೋಡಿ, ಆಟೋಮೆಟಿಕ್ ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ಅಪ್ಪರ್ ಕೇಸ್ ಚೇಂಜ್ ಆಗುತ್ತೆ. ಇವಾಗ ಇನ್ನೊಂದು, ಈ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಕಾಪಿ ಮಾಡ್ಕೊಂಡು ಈ ಸೆಲ್ ನಲ್ಲಿ ಕಾಪಿ ಮಾಡ್ಕೊಂತಾರೆ, ಮತ್ತೆ ಇಲ್ಲಿಂದ ಹಿಂಗೆ ಮೌಸ್ ಹಿಂಗ್ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾರೆ. ಹಂಗೆಲ್ಲ ಮಾಡಬಾರ್ದು. ಅದಕ್ಕೆಲ್ಲ ಕೆಲವೊಂದು ಒಂದು ಟ್ರಿಕ್ಸ್ ಇದೆ ಅಥವಾ ಒಂದು ಟಿಪ್ಸ್ ನಾನು ಕೊಡ್ತೀನಿ ನೋಡಿ. ಒಂದು ನಾ ಏನ್ ಮಾಡಿದೆ, ಇಲ್ಲಿ ಈಕ್ವಲ್ಸ್ ಅಪ್ಪರ್ ಅಂತ ಕೊಟ್ಬಿಟ್ಟು ಇದು ಸೆಲೆಕ್ಟ್ ಮಾಡ್ತೀನಿ, ಎಂಟರ್ ಅಂತ ಕೊಟ್ಟೆ, ನಂಗೆ ಬಂತು. ಈಗ ಏನ್ ಮಾಡಿ ಅಂದ್ರೆ ಇದು ಫಸ್ಟ್ ಸೆಲ್ ಸೆಲೆಕ್ಟ್ ಮಾಡಿ, ಇದರಲ್ಲಿ ಕಂಟ್ರೋಲ್ ಹಿಡ್ಕೊಂಡು ಡೌನ್ ಆರೋ ಮಾಡಿದ್ರೆ ನಿಮ್ಗೆ ಫುಲ್ ಕಂಪ್ಲೀಟ್ ಡೌನ್ ಬರ್ತೀರಾ. ಕಂಟ್ರೋಲ್ ಡೌನ್ ಆರೋ, ಮತ್ತೆ ನೆಕ್ಸ್ಟ್ ರೈಟ್ ಆರೋ ಕೊಟ್ರೆ ಈ ಸೆಲ್ ಬರ್ತೀನಿ. ಕಂಟ್ರೋಲ್ ಶಿಫ್ಟ್ ಹಿಡ್ಕೊಂಡು ಅಪ್ ಆರೋ ಮಾಡಿದ್ರೆ ನೋಡಿ ಈ ಸೆಲೆಕ್ಟ್ ಆಗ್ಬಿಡ್ತೀನಿ. ಈಗ ಕಂಟ್ರೋಲ್ ಡಿ ಅಂತ ಕೊಟ್ರೆ ಎಂಟೈರ್ ರೋಲ್ ಏನಿದೆ ಕಾಪಿ ಪೇಸ್ಟ್ ಆಗ್ಬಿಡುತ್ತೆ. ಸೊ ಈ ರೀತಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನಾವು ಬರೀ ಆಪ್ಷನ್ಸ್ ಕಲ್ತ್ ಬಿಟ್ರಲ್ಲ, ಅದನ್ನ ಹೆಂಗ್ ಯೂಸ್ ಮಾಡಬೇಕು, ಬೇಗ ಹೆಂಗ್ ಮಾಡಬೇಕು ಅಂದ್ರೆ ಶಾರ್ಟ್ ಕಟ್ ಕೀಸ್ ಎಲ್ಲ ಇರುತ್ತೆ. ಅದ್ ಬೇಕಾದ್ರೆ ನಾನು ನಿಮ್ಗೆ ಕಳಿಸ್ತೀನಿ. ಒಂದಷ್ಟು ಶಾರ್ಟ್ ಕಟ್ ಕೀಸ್ ಇದಾವೆ, ಒಂದು 200 ಶಾರ್ಟ್ ಕಟ್ ಕೀಸ್ ಇದಾವೆ, ಅದನ್ನ ಕಳಿಸ್ತೀನಿ, ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ಲೋವರ್ ಕೇಸ್ ಬೇಕು. ಇಲ್ಲ ನಾನು ಲೋವರ್ ಅನ್ನು ಕೊಟ್ಬಿಟ್ಟು ಈಕ್ವಲ್ಸ್ ಲೋವರ್ ಅಂತ ಇದು ಸೆಲೆಕ್ಟ್ ಮಾಡ್ತೀನಿ, ಎಂಟರ್ ಕೊಟ್ರೆ ನೋಡಿ ಕಂಪ್ಲೀಟ್ ಲೋವರ್ ಕೇಸ್. ನೋಡಿ ಇವಾಗ ಅಷ್ಟೇ, ಇಲ್ಲಿ ಹೋಗ್ಬಿಟ್ಟು ನಾನು ಲೆಫ್ಟ್ ಕೀ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಿದೆ, ಕಂಟ್ರೋಲ್ ಡೌನ್ ಆರೋ, ಮತ್ತೆ ಈ ಸೆಲ್ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ ಅಪ್ ಆರೋ ಮಾಡಿದ್ರೆ ನನ್ಗೆ ಇಲ್ಲಿ ಇವಾಗ ಈ ಸೆಲ್ ಇಲ್ಲಿವರೆಗೂ ಸೆಲೆಕ್ಟ್ ಆಗುತ್ತೆ. ಕಂಟ್ರೋಲ್ ಡಿ ಅಂತ ಕೊಟ್ರೆ ಕಾಪಿ ಡೌನ್. ನೀವು ಕಂಟ್ರೋಲ್ ಸಿ ಮಾಡಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಕಂಟ್ರೋಲ್ ಡಿ ಮಾಡಿದ್ರೆ ಕಂಪ್ಲೀಟ್ ಕೆಳಗಡೆ ಪೇಸ್ಟ್ ಆಗ್ಬಿಡುತ್ತೆ. ಈ ರೀತಿ ನಾನು ಕೇಸ್ ನ ಚೇಂಜ್ ಮಾಡ್ಕೋಬಹುದು. ಕೇಸ್ ಅಂತಂದ್ರೆ ಅಪ್ಪರ್ ಕೇಸ್ ಅಥವಾ ಲೋವರ್ ಕೇಸ್. ಸರಿ, ನನ್ಗೆ ಇವಾಗ ಇದನ್ನ ಇಲ್ಲಿ ಕೇಸ್ ಅಂತ ಕೊಡ್ತೀನಿ. ರೈಟ್. ಇವ್ ನೋಡಿ ಇನ್ನೊಂದೇನೋ ರಿಕ್ವೈರ್ಮೆಂಟ್ ಬಂತು, ನಾನು ಏನೋ ಒಂದು ರಿಪೋರ್ಟ್ ಮಾಡ್ತಿದ್ದೀನಿ. ಇಲ್ಲಿ ನನಗೆ ಒಂದು ಪ್ರಾಡಕ್ಟ್ ಐಡಿ ಇರುತ್ತೆ. ಈ ಪ್ರಾಡಕ್ಟ್ ಐಡಿಲಿ ನನಗೆ ನೋಡಿ ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಏನೋ ಒಂದು ರಿಪೋರ್ಟ್ ಮಾಡ್ತೀನಿ, ನನಗೆ ಈ ಪ್ರಾಡಕ್ಟ್ ಐಡಿ ಇದೆಲ್ಲ ಇದೆಲ್ಲ ಸಪ್ರೇಟ್ ಆಗ್ಬೇಕು. ಈ ಫಸ್ಟ್ 3 ಕ್ಯಾರೆಕ್ಟರ್ ಸಪ್ರೇಟ್ ಆಗ್ಬೇಕು, ಲಾಸ್ಟ್ 8 ಕ್ಯಾರೆಕ್ಟರ್ ಸಪ್ರೇಟ್ ಆಗ್ಬೇಕು, ಮಧ್ಯದಲ್ಲಿರೋ 2 ಕ್ಯಾರೆಕ್ಟರ್ ಸಪ್ರೇಟ್ ಆಗ್ಬೇಕು. ಸೊ ಈ ರೀತಿ ನನಗೆ ಈ ಡೇಟಾ ಬಂದು ಸಪ್ರೇಟ್ ಕಾಲಮ್ಸ್ ಅಲ್ಲಿ ಬರಬೇಕು. ಇದನ್ನ ಏನ್ ಮಾಡ್ಬೋದು ನೋಡಿ, ಇಲ್ಲಿ ಹೋಗ್ಬಿಟ್ಟು ಈ ಸೆಲೆಕ್ಟ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಕಾಲಮ್ಸ್ ಅಂತ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಡೇಟಾ ಟೆಕ್ಸ್ಟ್ ಕಾಲಮ್ಸ್ ಅಂತ, ಇದು ಒನ್ ವೇ ಆಫ್ ಸಪರೇಟಿಂಗ್ ದಿ ಡೇಟಾ. ಅಂದ್ರೆ ನಾನು ಡೇಟಾ ಸಪರೇಟ್ ಮಾಡಕ್ಕೆ ಇದು ಒಂದು ವೇ. ಇದು ಇಲ್ಲಿ ಹೋಗ್ಬಿಟ್ಟು ನಾನು ಡಿಲಿಮಿಟೆಡ್ ಅಂತ ಕೊಡ್ತೀನಿ, ನೆಕ್ಸ್ಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಸಪರೇಟರ್ಸ್ ಏನಿದೆ ಅಂತ ಚೆಕ್ ಮಾಡಬೇಕು. ಇಲ್ಲೊಂದು ಸಪರೇಟರ್ಸ್ ಬಂದು ಹೈಫನ್ ಇರುತ್ತೆ, ನಾನು ಇಲ್ಲಿ ಹೋಗ್ಬಿಟ್ಟು ಹೈಫನ್ ಅಂತ ಕೊಡ್ತೀನಿ. ನೋಡಿ ಹೈಫನ್ ಅಂತ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ಅದು ಸಪರೇಟ್ ಕಾಲಮ್ಸ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಇದು ಒಂದ್ ತರ ನಾನು ಮಾಡಬಹುದು ಸಪರೇಟ್ ಆಗಿ. ಬಟ್ ಫಾರ್ಮುಲಾಸ್ ಯೂಸ್ ಮಾಡಿ ಹೆಂಗ್ ಮಾಡಬಹುದು, ಯಾಕಂದ್ರೆ ನೀವು ಫಾರ್ಮುಲಾಸು ಕಲ್ತ್ಕೋಬೇಕು. ಈಸಿಯೆಸ್ಟ್ ವೇ ಏನಿದೆ ಅದನ್ನು ಮಾಡಿ, ಬಟ್ ಅದ್ರ ಜೊತೆಗೆ ಕೆಲವೊಂದು ಆಪ್ಷನ್ಸ್ ನೀವು ಕಲ್ತಿರ್ಬೇಕು. ನೋಡಿ ಇದನ್ನ ನಾನು ಯೂಸ್ ಮಾಡಿ ಫಾರ್ಮುಲಾಸ್ ಯೂಸ್ ಮಾಡಿ ಹೆಂಗ್ ಸಪರೇಟ್ ಮಾಡಬಹುದು ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಲೆಫ್ಟ್ ಫಂಕ್ಷನ್ ಯೂಸ್ ಮಾಡ್ತೀನಿ, ಮಿಡ್ ಫಂಕ್ಷನ್ ಯೂಸ್ ಮಾಡ್ತೀನಿ, ಮತ್ತೆ ರೈಟ್ ಫಂಕ್ಷನ್ ಯೂಸ್ ಮಾಡ್ತೀನಿ. ನೋಡಿ ಈಕ್ವಲ್ಸ್
ಲೆಫ್ಟ್ ಅಂತ ಕೊಡ್ತೀನಿ. ಈ ಫಂಕ್ಷನ್ ಏನ್ ಮಾಡುತ್ತೆ, ಇಲ್ಲ ಸೆಲೆಕ್ಟ್ ಮಾಡ್ಬಿಟ್ಟು ಕಾಮ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಕೇಳುತ್ತೆ. ನನಗೆ ಇಲ್ಲಿ ಇವಾಗ 3 ಕ್ಯಾರೆಕ್ಟರ್ ಬೇಕು. ಸಿ ಫಸ್ಟ್ 3 ಕ್ಯಾರೆಕ್ಟರ್ಸ್ ಬಂತು. ನಂಗೆ ಲಾಸ್ಟ್ 8 ಕ್ಯಾರೆಕ್ಟರ್ಸ್ ಬೇಕು. ಇಲ್ಲ ಏನ್ ಮಾಡ್ತೀನಿ, ಈಕ್ವಲ್ಸ್ ರೈಟ್ ಆಫ್ ಈ ಸೆಲ್ 8 ಅನ್ನು ಕೊಡ್ತೀನಿ. ನನಗೆ 8 ಕ್ಯಾರೆಕ್ಟರ್ಸ್ ಬಂದ್ಬಿಡುತ್ತೆ. ಮಧ್ಯದಲ್ಲಿ 2 ಕ್ಯಾರೆಕ್ಟರ್ ಬೇಕು. ಅವಾಗ ಏನ್ ಮಾಡ್ತೀನಿ, ಈಕ್ವಲ್ಸ್ ಮಿಡ್ ಅಂತ ಕೊಡ್ತೀನಿ. ಇಲ್ಲಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ ಕಾಮ ಸ್ಟಾರ್ಟಿಂಗ್ ನಂಬರ್ ಅಂತ ಕೇಳುತ್ತೆ. ಎಲ್ಲಿಂದ ನಾನು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ. ನೋಡಿ ಇಲ್ಲಿ 1 2 3 4 5 ಫಿಫ್ತ್ ಕ್ಯಾರೆಕ್ಟರ್ ಇಂದ 2 ಕ್ಯಾರೆಕ್ಟರ್ಸ್ ನಾನು ತಗೋಬೇಕು. ಎಂಟರ್ ಅಂತ ಕೊಡ್ತೀನಿ. ನೋಡಿ ನೋಡಿ ಈ 3 ಸೆಲ್ ನಾನು ಸೆಲೆಕ್ಟ್ ಮಾಡ್ಕೊಂಡು ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲಾ ಸೆಲ್ಗೂ ಅದು ಅಪ್ಲೈ ಆಗ್ಬೋದು. ಈ ರೀತಿ ನಾನು ನನಗೆ ಏನ್ ರಿಕ್ವೈರ್ಮೆಂಟ್ ಬೇಕೋ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಮೇಲೆ ನಾನು ಈ ಫಾರ್ಮುಲಾಸ್ ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ತುಂಬಾ ಕನ್ಫ್ಯೂಷನ್ಸ್ ಏನಾಗ್ಬಿಡುತ್ತೆ ಅಂದ್ರೆ ನಾನು ಯಾವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ. ಅದಕ್ಕೆ ನಿಮಗೆ ಎಲ್ಲಾ ಫಾರ್ಮುಲಾಸ್ ಗೊತ್ತಿರಬೇಕು, ಬಟ್ ಯಾವಾಗ ಯೂಸ್ ಮಾಡಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸರಿ, ನಾನು ಇವಾಗ ಏನೋ ಮಾಡಿದೆ, ಲೆಫ್ಟ್ ಮಿಡ್ ರೈಟ್ ಜೊತೆಗೆ ನಾನು ಕೇಸ್ ಕೂಡ ಚೇಂಜ್ ಮಾಡಿದೆ. ಇಲ್ಲಿ ಇದನ್ನೇ ತಗೋತೀನಿ. ನನ್ಗೆ ಇವಾಗ ಕೆಲವು ಟೈಮ್ ಏನಾಗುತ್ತಂದ್ರೆ ಈ ಕ್ಯಾರೆಕ್ಟರ್ಸ್ ನ ರೀಪ್ಲೇಸ್ ಮಾಡಬೇಕು. ಏನೋ ಒಂದು ನನಗೊಂದು ರಿಪೋರ್ಟ್ಸ್ ಬಂದಿದೆ, ಇದರಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಸ್ ನೋಡಿ, ಇಲ್ಲಿ ಮಧ್ಯದಲ್ಲಿ ಈ ಏನೊಂದು ಕ್ಯಾರೆಕ್ಟರ್ಸ್ ಇದೆಯಲ್ಲ, ಇದು ನನಗೆ ರೀಪ್ಲೇಸ್ ಆಗ್ಬೇಕು. ಅಂದ್ರೆ ಒಂದು ಡಿ ಕೋಡ್ ಆಗ್ಬೇಕು. ಇಲ್ಲಿ BOCH ಅಂತ ಏನಿದೆ ಇದೆಲ್ಲ X ಅಂತ ಆಗ್ಬಿಡ್ಬೇಕು. 4X ಬರ್ಬೇಕು ಮಧ್ಯದಲ್ಲಿ. ಹೆಂಗ್ ಮಾಡ್ಬೋದು ನೋಡಿ, ಇವಾಗ 2 ತರ ನಾನು ರೀಪ್ಲೇಸ್ ಮಾಡ್ಬೋದು. ಒಂದು ರೀಪ್ಲೇಸ್ ಅಂತ ಒಂದು ಫಾರ್ಮುಲಾ ಇದೆ, ಇನ್ನೊಂದು ಬಂದು ಸಬ್ಸ್ಟಿಟ್ಯೂಟ್ ಅಂತ ಇದೆ. ನೋಡಿ, ಈ ರೀಪ್ಲೇಸ್ ಮತ್ತೆ ಸಬ್ಸ್ಟಿಟ್ಯೂಟ್ ಎರಡು ಕ್ಯಾರೆಕ್ಟರ್ಸ್ ನ ರೀಪ್ಲೇಸ್ ಮಾಡುತ್ತೆ. ಬಟ್ ನನಗೆ ರೀಪ್ಲೇಸ್ ಏನ್ ಮಾಡುತ್ತೆ ಅಂದ್ರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್, ಅಂದ್ರೆ ನಾನು ಇಷ್ಟು ಕ್ಯಾರೆಕ್ಟರ್ಸ್ ನ ರೀಪ್ಲೇಸ್ ಮಾಡಬೇಕು ಅಂತ ನಾನು ಇಷ್ಟು ಕೌಂಟ್ ಅಂತ ಕೊಟ್ರೆ ಅದನ್ನ ರೀಪ್ಲೇಸ್ ಮಾಡುತ್ತೆ. ಸಬ್ಸ್ಟಿಟ್ಯೂಟ್ ಒಂದು ಕ್ಯಾರೆಕ್ಟರ್ ತಗೊಂಡು ಆ ಕ್ಯಾರೆಕ್ಟರ್ ನ ರೀಪ್ಲೇಸ್ ಮಾಡುತ್ತೆ. ನೋಡಿ, ಈಕ್ವಲ್ಸ್ ರೀಪ್ಲೇಸ್ ಅನ್ನು ಕೊಡ್ತೀನಿ. ಓಲ್ಡ್ ಟೆಕ್ಸ್ಟ್ ಅಂತ ಕೇಳುತ್ತೆ. ನೋಡಿ, ಇಲ್ಲಿ ಈ ಪ್ಯಾರಾಮೀಟರ್ಸ್ ಇದೆಲ್ಲ, ಇದನ್ನ ಕೂಡ ನಾನು ಅರ್ಥ ಮಾಡ್ಕೋಬೇಕು. ಓಲ್ಡ್ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಕಾಮ ಸ್ಟಾರ್ಟಿಂಗ್ ನಂಬರ್ ಕೇಳುತ್ತೆ. 1 2 3 4 5 ಅಂದ್ರೆ 5ನೇ ಕ್ಯಾರೆಕ್ಟರ್ ಇಂದ 2 ಕ್ಯಾರೆಕ್ಟರ್ಸ್ ನನಗೆ ಒಂದು ನ್ಯೂ ಟೆಕ್ಸ್ಟ್. ನಾನು ಏನ್ ಮಾಡ್ತೀನಿ, 4X ಅಂತ ಕೊಟ್ಬಿಡ್ತೀನಿ. ನೋಡಿ, ಈ ಸೆಲ್ ಅಲ್ಲಿರೋ ವ್ಯಾಲ್ಯೂ 5ನೇ ಕ್ಯಾರೆಕ್ಟರ್ ಇಂದ 2 ಕ್ಯಾರೆಕ್ಟರ್ X ಅಂತ ಚೇಂಜ್ ಆಗ್ಬೇಕು. ನೋಡಿ, ಚೇಂಜ್ ಆಗ್ಬಿಡುತ್ತೆ ಈ ತರ. ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ಸೆಲ್ ಅಲ್ಲಿರೋ ವ್ಯಾಲ್ಯೂಸ್ ಎಲ್ಲ ಈ ತರ ಚೇಂಜ್ ಆಗ್ಬಿಡುತ್ತೆ. ಸಬ್ಸ್ಟಿಟ್ಯೂಟ್ ಏನ್ ಮಾಡುತ್ತೆ ಅಂದ್ರೆ ನಾನು ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಕೊಡ್ತೀನಿ. ಅಂದ್ರೆ ಇಲ್ಲಿರೋ ಹೈಫನ್ ಸ್ಲಾಶ್ ಆಗಿ ಚೇಂಜ್ ಆಗ್ಬೇಕು. ಈಕ್ವಲ್ಸ್ ಸಬ್ಸ್ಟಿಟ್ಯೂಟ್ ಟೆಕ್ಸ್ಟ್ ಬಂದು ಇದು ಕಾಮ ಓಲ್ಡ್ ಟೆಕ್ಸ್ಟ್ ಅಂತ ಕೇಳುತ್ತೆ, ಹೈಫನ್ ಕೊಡ್ತೀನಿ, ಮತ್ತೆ ನ್ಯೂ ಟೆಕ್ಸ್ಟ್ ಬಂದು ಸ್ಲಾಶ್ ಅನ್ನು ಕೊಡ್ತೀನಿ, ಎಂಟರ್. ನೋಡಿ, ಎಲ್ಲೆಲ್ಲಿ ಸ್ಲಾಶ್ ಇರುತ್ತೆ ಅಲ್ಲಿ ಹೈಫನ್ ಇರುತ್ತೆ, ಅಲ್ಲೆಲ್ಲ ಸ್ಲಾಶ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ ಇಲ್ಲಿ ಇನ್ನೂ ಒಂದು ಪ್ಯಾರಾಮೀಟರ್ ಇದೆ, ಇನ್ಸ್ಟೆನ್ಸ್ ನಂಬರ್ ಅಂತ. ಇನ್ಸ್ಟೆನ್ಸ್ ನಂಬರ್ ಏನ್ ಮಾಡುತ್ತೆ ಅಂದ್ರೆ ನನಗೆ ಇವಾಗ ಈ ಯಾವ್ದಾದ್ರು ಒಂದು ಹೈಫನ್ ಮಾತ್ರ ಚೇಂಜ್ ಆಗ್ಬೇಕು ಸ್ಲಾಶ್ಗೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೈಫನ್ ಫಸ್ಟ್ ಹೈಫನ್ ಮಾತ್ರ ಚೇಂಜ್ ಆಗ್ಬೇಕು, 1 ಅಂತ ಕೊಡ್ತೀನಿ. ನೋಡಿ, ಫಸ್ಟ್ ಹೈಫನ್ ಮಾತ್ರ ಚೇಂಜ್ ಆಗುತ್ತೆ ಈ ರೀತಿ. ಫೈನ್. ನೆಕ್ಸ್ಟ್ ಬಂದು ಇವಾಗ ನೀವೇನೋ ಒಂದು QC ಮಾಡ್ತಿರ್ತೀರಾ, ಯಾವುದೋ ಒಂದು IDs ಅಥವಾ ಏನೋ ಒಂದು ಕ್ಯಾರೆಕ್ಟರ್ಸ್ ನೀವು ಚೆಕ್ ಮಾಡ್ತಿರ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಆರ್ಡರ್ ID ಅಂತ ಇರುತ್ತೆ. ಇದು ನಾನು ತಗೋತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ರೀಪ್ಲೇಸ್ ಅನ್ಕೋಣ. ಆರ್ಡರ್ ID ಇಲ್ಲಿ ನನಗೆ ಟೋಟಲ್ ಆಗಿ ಒಂದಷ್ಟು ಕ್ಯಾರೆಕ್ಟರ್ಸ್ ಇರಬೇಕು. 6 7 ಮತ್ತೆ 11 12 13 14 ಕ್ಯಾರೆಕ್ಟರ್ಸ್ ಇರಬೇಕು. ಬೈ ಚಾನ್ಸ್ ಇಲ್ಲೆಲ್ಲೋ ಒಂದ್ ಕಡೆ ಈ ತರ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಕಮ್ಮಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅಥವಾ ನೀವು ಮೊಬೈಲ್ ನಂಬರ್ ತಗೊಂಡಾಗ ಮೊಬೈಲ್ ನಂಬರ್ ಬಂದು ಯಾವಾಗಲೂ 10 ಡಿಜಿಟ್ಸ್ ಇರಬೇಕು ಅಂತ ಇರುತ್ತೆ. ಯಾವ್ದೋ ಒಂದು ಡೇಟಾ ಈ ತರ ಇರುತ್ತೆ. ನಾನು ಇವಾಗ ಡೇಟಾ QC ಮಾಡಬೇಕು. ಡೇಟಾ QC ಮಾಡ್ತಿರ್ತೀನಿ, ನನ್ಗೆ ಗೊತ್ತಾಗಲ್ಲ ಯಾವ್ದು ಎಕ್ಸಾಕ್ಟ್ ಆರ್ಡರ್ IDs ಇರುತ್ತೆ ಅಂತ. ನಂಗೆ ಆರ್ಡರ್ IDs ಬಂದು ಎಕ್ಸಾಕ್ಟ್ 14 ಕ್ಯಾರೆಕ್ಟರ್ಸ್ ಇರಬೇಕು. ಏನ್ ಮಾಡ್ತೀನಿ, ಲೆನ್ ಅಂತ ಕೊಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಎಂಟರ್ ಅಂತ ಕೊಟ್ಟರೆ ನೋಡಿ 14 ಕ್ಯಾರೆಕ್ಟರ್ಸ್ ಇರಬೇಕು. ಎಲ್ಲಿ 14 ಕ್ಯಾರೆಕ್ಟರ್ಸ್ ಇರಲ್ಲ ಅಂದ್ರೆ ಆ ID ಏನೋ ತಪ್ಪಿರುತ್ತೆ ಅಂತ. ನನಗೆ ಹೆಂಗ್ ಕಂಡು ಹಿಡಿಬೇಕು, ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಲೆನ್ ಅಂತ ಫಾರ್ಮುಲಾ ಇರುತ್ತೆ. ಲೆನ್ ಯೂಸ್ ಮಾಡಿದ್ರೆ ನನಗೆ ಟೋಟಲ್ ಲೆನ್ ಅಂದ್ರೆ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಏನಿದೆ
ಅದನ್ನ ಇಲ್ಲಿ ಕೊಡುತ್ತೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಕೆಳಗಡೆ ಕಾಪಿ ಮಾಡ್ತೀನಿ. ಎಲ್ಲಿ 14 ಕ್ಯಾರೆಕ್ಟರ್ಸ್ ಇರಲ್ಲ ಫಿಲ್ಟರ್ ಮಾಡ್ಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ಡೇಟಾ ಫಿಲ್ಟರ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದ್ ಕಡೆ 10 ಇದೆ, ಮತ್ತೆ 11 ಇದೆ, ಈ ಐಡಿಸ್ ತಪ್ಪಿದೆ. ಸೊ ಈ ರೀತಿ ನಾನು ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊತಾ ಹೋಗ್ಬೇಕು. ಇಲ್ಲಾಂದ್ರೆ ನನ್ಗೆ ಯಾವ್ದೋ ಒಂದು ರಿಕ್ವೈರ್ಮೆಂಟ್ ಬರುತ್ತೆ, ಈ ಆರ್ಡರ್ ಐಡಿಸ್ ಎಲ್ಲ ಚೆಕ್ ಮಾಡಿ ಯಾವ್ದಾದ್ರು ತಪ್ಪಿದೆ ಅಂತ ನನಗೆ ಒಂದು ಲಿಸ್ಟ್ ಕೊಡಿ ಅಂತ ಹೇಳಿದ್ರೆ ಇವಾಗ ಮ್ಯಾನುಯಲ್ ಕುತ್ಕೊಂಡು ಚೆಕ್ ಮಾಡಕ್ಕಾಗಲ್ಲ. ನಾನು ಏನ್ ಮಾಡ್ತೀನಿ, ಸಿಂಪಲ್ ಆಗಿ ಒಂದು ಲೆಂತ್ ಫಾರ್ಮುಲಾ ಕೊಡ್ತೀನಿ. ಇಲ್ಲಿ ಲೆನ್ ಅಂತ ಕೊಟ್ಬಿಟ್ಟು ನಾನು ಇವಾಗ ಫಿಲ್ಟರ್ ಮಾಡಿ ಎಲ್ಲೆಲ್ಲಿ 14 ಕ್ಯಾರೆಕ್ಟರ್ಸ್ ಇಲ್ಲ ಅಂದ್ರೆ ನನ್ಗೆ ಗೊತ್ತಾಗುತ್ತೆ ಇಷ್ಟೇ ಕ್ಯಾರೆಕ್ಟರ್ಸ್ ಇರ್ಬೇಕು ಅಂತ ಇರುತ್ತೆ. ಸೊ ಇದು ಒನ್ ವೇ ಆಫ್ ಕ್ಯೂಸಿಂಗ್ ಅಂತ. ಇದು ಲೆನ್ ಫಾರ್ಮುಲಾ ಅಂದ್ರೆ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದು ನೋಡೋದಕ್ಕಿಲ್ಲ. ರೈಟ್. ಕೆಲವು ಟೈಮ್ ನನಗೆ ಒಂದು ಕ್ಯಾರೆಕ್ಟರ್ಸ್ ನ ಫೈಂಡ್ ಮಾಡಬೇಕು. ಸೊ ಇಲ್ಲಿ ಹೋಗ್ತೀನಿ, ಹೋಗ್ಬಿಟ್ಟು ಇಲ್ಲಿ ಕಸ್ಟಮರ್ ನೇಮ್ ತಗೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ನನಗೊಂದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಅದ್ರಲ್ಲಿ ಇದೆಯೋ ಇಲ್ವೋ ಅಂತ ನೋಡ್ಬೇಕು. ಸೊ ಇಲ್ಲಿ ಫೈಂಡ್ ಅಂತ ಒಂದು ಫಾರ್ಮುಲಾ ಇರುತ್ತೆ, ಈಕ್ವಲ್ಸ್ ಫೈಂಡ್. ಅದು ಟೆಕ್ಸ್ಟ್ ಕೇಳುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫೈಂಡ್ ಎ ಅಂತ ಕೊಡ್ತೀನಿ. ವಿತ್ ಇನ್ ಟೆಕ್ಸ್ಟ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಆ ಟೆಕ್ಸ್ಟ್ ಎ ಏನಿದೆ ಅದಿಲ್ಲ ಅಂದ್ರೆ ನನಗೆ ಎರರ್ ಬರುತ್ತೆ, ಅಂದ್ರೆ ವ್ಯಾಲ್ಯೂ ಎರರ್ ಬರುತ್ತೆ. ನಾನು ಡಬಲ್ ಕ್ಲಿಕ್ ಮಾಡ್ತೀನಿ. ಎಲ್ಲಿ ಎ ಇದೆ ಅಂದ್ರೆ ಕ್ಯಾಪಿಟಲ್ ಎ ಇದೆ ಅಲ್ಲೆಲ್ಲ ನನಗೆ ಒಂದು ನಂಬರ್ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಫಿಲ್ಟರ್ ಮಾಡಿ ನೋಡಿದ್ರೆ ಎಲ್ಲಿ ಎರರ್ ಬರುತ್ತಲ್ಲ ನೋಡಿ, ಈ ಎರರ್ ಬರೋದೆಲ್ಲ ಅದ್ರಲ್ಲಿ ಕ್ಯಾರೆಕ್ಟರ್ಸ್ ಇಲ್ಲ ಅಂತ. ಎಲ್ಲಿ ನನ್ಗೆ ಎರರ್ ಇರಲ್ಲ ಅಲ್ಲಿ ನನ್ಗೆ ಆ ಕ್ಯಾರೆಕ್ಟರ್ ಎ ಇರುತ್ತೆ ಅಂತ. ಸರಿ, ಇವಾಗ ನನ್ಗೆ ಕ್ಯಾಪಿಟಲ್ ಎ ಏನಿದೆ ನಾನು ಸ್ಮಾಲ್ ಎ ಮಾಡ್ತೀನಿ. ನಾನು ಇವಾಗ ರನ್ ಮಾಡಿದ್ರೆ ನೋಡಿ, ಎಲ್ಲಿ ಸ್ಮಾಲ್ ಎ ಇರುತ್ತೆ ಅಲ್ಲಿ ಮಾತ್ರ ತೋರಿಸುತ್ತೆ, ಕ್ಯಾಪಿಟಲ್ ಎ ಇದೆ ಅದು ತೋರಿಸಲ್ಲ. ಸೊ ಫೈಂಡ್ ಬಂದು ಕೇಸ್ ಸೆನ್ಸಿಟಿವ್, ಅಂದ್ರೆ ನನಗೆ ಕ್ಯಾಪಿಟಲ್ ಲೆಟರ್ಸ್ ಕೊಟ್ರೆ ಕ್ಯಾಪಿಟಲ್ ಅಲ್ಲೇ ಹುಡುಕುತ್ತೆ, ಸ್ಮಾಲ್ ಲೆಟರ್ಸ್ ಕೊಟ್ರೆ ಸ್ಮಾಲ್ ಅಲ್ಲೇ ಹುಡುಕುತ್ತೆ. ನಾ ಈಗ ಹೋಗ್ಬಿಟ್ಟು ನನಗೆ ಯಾವ ಕೇಸ್ ಆದ್ರೂ ಸರಿ, ಕ್ಯಾಪಿಟಲ್ ಆದ್ರೂ ಇರಲಿ ಸ್ಮಾಲ್ ಅಲ್ಲಿ ಆದ್ರೂ ಇರಲಿ, ನನಗೆ ಆ ಕ್ಯಾರೆಕ್ಟರ್ಸ್ ಹುಡುಕ್ಬೇಕು ಅಂದ್ರೆ ಸರ್ಚ್ ಅಂತ ಇನ್ನೊಂದು ಫಾರ್ಮುಲಾ ಇದೆ, ಈಕ್ವಲ್ಸ್ ಸರ್ಚ್ ಅಂತ ಕೊಡ್ತೀನಿ. ಫೈಂಡ್ ಟೆಕ್ಸ್ಟ್, ಇಲ್ಲಿ ಹೋಗ್ಬಿಟ್ಟು ನಾನಿಂದ ಟೆಕ್ಸ್ಟ್ ಫೈಂಡ್ ಮಾಡ್ತೀನಿ. ಸಾರಿ, ಫೈಂಡ್ ಎ, ಈ ಟೆಕ್ಸ್ಟ್ ಅಲ್ಲಿ ಫೈಂಡ್ ಮಾಡ್ತೀನಿ, ಎಂಟರ್ ನೋಡಿ. ಇವಾಗ ಅದು ಕ್ಯಾಪಿಟಲ್ ಆದ್ರೂ ಇರಲಿ ಸ್ಮಾಲ್ ಲೆಟರ್ಸ್ ಆದ್ರೂ ಇದನ್ನ ಈಸಿ ಇಲ್ಲಿ ನೋಡಿ. ಸೊ ಈ ರೀತಿ ನಾನು ಫಾರ್ಮುಲಾಸ್ ನ ನೋಡ್ತಾ ಹೋಗ್ಬೇಕು. ಸೊ ಇದೇ ರೀತಿ ನನಗೆ ತುಂಬಾ ಫಾರ್ಮುಲಾಸ್ ಇರುತ್ತೆ. ಯಾವ ರೀತಿ ಫಾರ್ಮುಲಾಸ್ ಇರುತ್ತೆ ನೋಡಿ, ನಾನು ನಿಮ್ಗೊಂದು ಲಿಸ್ಟ್ ನಾನು ಹೇಳ್ತೀನಿ. ಫಾರ್ಮುಲಾಸ್ ಅಂತ ಬಂದಾಗ ನನಗೆ ಟೆಕ್ಸ್ಟ್ ಫಂಕ್ಷನ್ಸ್ ಬರುತ್ತೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಟೆಕ್ಸ್ಟ್ ಫಂಕ್ಷನ್ಸ್ ಏನಪ್ಪ? ಟೆಕ್ಸ್ಟ್ ಫಂಕ್ಷನ್ಸ್ ಅಂದ್ರೆ ಈಗ ನಾನು ಜಸ್ಟ್ ಏನ್ ಮಾಡಿದ್ನಲ್ಲ ಅದೆಲ್ಲ ಟೆಕ್ಸ್ಟ್ ಫಂಕ್ಷನ್ಸ್. ಒಂದು ಟೆಕ್ಸ್ಟ್ ವ್ಯಾಲ್ಯೂ ಏನಿದೆ ಅದನ್ನ ಕನ್ವರ್ಟ್ ಮಾಡಬೇಕು, ಅಂದ್ರೆ ಅಪ್ಪರ್ ಕೇಸ್ ಇಂದ ಲೋವರ್ ಕೇಸ್, ಲೋವರ್ ಕೇಸ್ ಇಂದ ಅಪ್ಪರ್ ಕೇಸ್, ಪ್ರಾಪರ್ ಕೇಸ್. ಸೊ ಈ ರೀತಿ ನನ್ಗೆ ಒಂದು ಟೆಕ್ಸ್ಟ್ ಕಾಲಮ್ ಮೇಲೆ ಏನೆಲ್ಲ ವರ್ಕ್ ಮಾಡ್ತೀನಿ ಅದಕ್ಕೆ ಟೆಕ್ಸ್ಟ್ ಫಂಕ್ಷನ್ಸ್ ಅಂತ ನಾವು ಇದು ಮಾಡ್ತೀವಿ. ನೆಕ್ಸ್ಟ್ ಒಂದು ನಂಬರ್ ಫಂಕ್ಷನ್ಸ್. ನಂಬರ್ ಫಂಕ್ಷನ್ಸ್ ಏನ್ ಮಾಡುತ್ತೆ? ಸಮ್, ಆವರೇಜ್, ಮಿನಿಮಮ್. ಸೊ ಈ ರೀತಿ ಅದು ಒಂದೆರಡು ಎಕ್ಸಾಂಪಲ್ಸ್ ಮಾಡೋಣ. ನೆಕ್ಸ್ಟ್ ಒಂದು ಡೇಟ್ ಫಂಕ್ಷನ್ಸ್. ಡೇಟ್ ಫಂಕ್ಷನ್ಸ್ ಏನ್ ಮಾಡುತ್ತೆ? ನನ್ಗೊಂದು ಡೇಟ್ ಇರುತ್ತೆ, ಆ ಡೇಟ್ ಕಾಲಮ್ ಮೇಲೆ ಏನೆಲ್ಲ ಫಂಕ್ಷನ್ಸ್ ಮಾಡಬಹುದು ಇದರಲ್ಲಿ ಅಂತ. ಸೊ ಇದು ಬಂದು ಕಾಮನ್, ನನಗೆ ಯಾವುದೇ ಒಂದು ಡೇಟಾ ಇರುತ್ತಲ್ಲ ಅದ್ ಬಂದು ಟೆಕ್ಸ್ಟ್, ನಂಬರ್ ಮತ್ತೆ ಡೇಟ್ಸ್ ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಕಂಡೀಷನಲ್ ಫಂಕ್ಷನ್ಸ್. ಈ ಕಂಡೀಷನಲ್ ಫಂಕ್ಷನ್ಸ್ ಏನಪ್ಪಾ? ನಾನು ಯಾವ್ದೋ ಒಂದು ಕಂಡೀಷನ್ ಮೇಲೆ ನನಗೆ ಈ ಒಂದು ರಿಸಲ್ಟ್ಸ್ ಬೇಕು, ಅವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಂಡೀಷನಲ್ ಫಂಕ್ಷನ್ ಯೂಸ್ ಮಾಡ್ತೀನಿ. ಕಂಡೀಷನಲ್ ಫಂಕ್ಷನ್ಸ್, ಈ ಕಂಡೀಷನಲ್ ಫಂಕ್ಷನ್ಸ್ ಬಂದು ಇಫ್ ಸ್ಟೇಟ್ಮೆಂಟ್ ಅಥವಾ ಸಮ್ ಇಫ್, ಆವರೇಜ್ ಇಫ್, ಮಿನ್ ಇಫ್. ಸೊ ಈ ತರದೆಲ್ಲ ಫಾರ್ಮುಲಾಸ್ ಬರುತ್ತೆ. ಕಂಡೀಷನ್ ಮೇಲೆ ನಂಗೆ ರಿಸಲ್ಟ್ಸ್ ಬೇಕು. ಲುಕ್ಅಪ್ ಫಂಕ್ಷನ್ಸ್. ಲುಕ್ಅಪ್ ಫಂಕ್ಷನ್ಸ್ ಯಾಕೆ ಯೂಸ್ ಮಾಡ್ತೀವಿ? ಈಗ ಫಾರ್ ಎಕ್ಸಾಂಪಲ್ ನನ್ಗೊಂದು ಟೇಬಲ್ ಇರುತ್ತೆ, ಆ ಟೇಬಲ್ ಇಂದ ಒಂದು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಅವಾಗ ನಾ ಏನ್ ಮಾಡ್ತೀನಿ, ಲುಕ್ಅಪ್ ಫಂಕ್ಷನ್ಸ್ ಯೂಸ್ ಮಾಡ್ತೀನಿ. ಯಾವಾಗ್ಲೂ ಅಷ್ಟೇ, ನಾನು ಏನೇ ಒಂದು ಟಾಸ್ಕ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು, ಆಮೇಲೆ ಇದ್ರಲ್ಲಿರೋ ಫಾರ್ಮುಲಾಸ್ ನ ಅಪ್ಲೈ ಮಾಡ್ತಾ ಹೋಗ್ಬೇಕು.
ಸೊ ಸುಮ್ನೆ ಬಯಾಟ್ ಹೊಡ್ಕೊಂಡು ನನಗೆ ಲುಕ್ಅಪ್ ಫಾರ್ಮುಲಾಸ್ ಗೊತ್ತು, ನನಗೆ ವಿ ಲುಕ್ಅಪ್ ಗೊತ್ತು, ಹೆಚ್ ಲುಕ್ಅಪ್ ಗೊತ್ತು, ಅಥವಾ ನನಗೆ ಕಂಡೀಷನ್ಸ್ ಗೊತ್ತು ಅಂತ ನಾವು ಜಸ್ಟ್ ಬಯಾಟ್ ಹೊಡ್ಕೊಂಡ್ರೆ ನನಗೆ ಅದನ್ನ ಉಪಯೋಗ ಹೆಂಗ್ ಮಾಡ್ಬೇಕು, ಅದು ಎಲ್ಲಿ ಯೂಸ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಫಸ್ಟ್ ನಾನು ಲಾಜಿಕ್ಸ್ ಯೋಚನೆ ಮಾಡ್ಬೇಕು. ಸೊ ನನ್ಗೆ ಇವಾಗ ಒಂದಷ್ಟು ಡೇಟಾ ಇದೆ, ಅದ್ರಲ್ಲಿ ಏನೆಲ್ಲ ಅಪ್ಲೈ ಮಾಡ್ಬೋದು ಅಂತ ನಮ್ಗೆ ಜಸ್ಟ್ ಒಂದು ಬ್ರೀಫ್ ಆಗಿ ತೋರಿಸಿದೆ. ಈಗ ನಂಬರ್ ಫಂಕ್ಷನ್ಸ್ ನೋಡೋಣ. ನಂಬರ್ ಫಂಕ್ಷನ್ಸ್ ಅಂದ್ರೆ ಏನು? ಸಮ್, ಆವರೇಜ್, ಮಿನಿಮಮ್. ಇವ್ ನೋಡಿ, ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಆರ್ಡರ್ ಐಡಿ ತಗೋತೀನಿ. ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈ ಆರ್ಡರ್ ಐಡಿಗೆ ಸೇಲ್ಸ್ ವ್ಯಾಲ್ಯೂ ಇರುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್, ಕ್ವಾಂಟಿಟಿ ಮತ್ತೆ ಪ್ರಾಫಿಟ್ ಡೇಟಾ ತಗೋತೀನಿ. ಇಲ್ಲಿ ಪೇಸ್ಟ್ ಮಾಡೋಣ. ಫೈಂಡ್ ಅಂತ ಕೊಡ್ತೀನಿ. ಜಸ್ಟ್ ನೇಮ್ ಮಾಡೋಣ, ನಮ್ಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಇದು ಬಂದು ನಂಬರ್ ಫಂಕ್ಷನ್ಸ್. ನೋಡಿ, ಈಗ ನಂಬರ್ ಫಂಕ್ಷನ್ಸ್ ಅಂದ್ರೆ ನನಗೆ ಇವಾಗ ಇಲ್ಲಿ ಟೋಟಲ್ ಬೇಕು. ಸೇ ಸಮ್ ಆಫ್ ಏನು? ಸಮ್ ಆಫ್ ಟೋಟಲ್ ಸೇಲ್ಸ್ ಮತ್ತೆ ಪ್ರಾಫಿಟ್ ಬೇಕು ನಮ್ಗೆ. ಇಲ್ಲಿ ಏನ್ ಮಾಡ್ತೀನಿ, ಸೇಲ್ಸ್ ಮತ್ತೆ ಪ್ರಾಫಿಟ್ ನನಗೆ ಟೋಟಲ್ ಬೇಕು. ಏನ್ ಮಾಡ್ತೀನಿ ನೋಡಿ, ಸಿಂಪಲ್ ಈಕ್ವಲ್ಸ್ ಸಮ್ ಅಂತ ಕೊಡ್ತೀನಿ. ಹೋಗ್ಬಿಟ್ಟು ನಾನು ರೇಂಜ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ರೇಂಜ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅಷ್ಟೇ, ತುಂಬಾ ಜನ ನೋಡಿದೀನಿ, ಇಲ್ಲಿ ಹೋಗ್ಬಿಟ್ಟು ಮೌಸ್ ತಗೊಂಡು ಡ್ರ್ಯಾಗ್ ಮಾಡ್ತಾರೆ. ಆತರ ಮಾಡಕ್ ಹೋಗ್ಬಿಡಿ. ಫಸ್ಟ್ ಸೆಲ್ ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಮಾಡಿ ಸಾಕು. ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಮಾಡಿದ್ರೆ ಕಂಪ್ಲೀಟ್ ಆ ರೇಂಜ್ ಸೆಲೆಕ್ಟ್ ಆಗುತ್ತೆ. ಎಂಟರ್ ಕೊಡಿ, ಅಷ್ಟೇ, ಮುಗೀತು. ನನಗೆ ಟೋಟಲ್ ಬಂದ್ಬಿಡುತ್ತೆ. ಪ್ರಾಫಿಟ್ ಬೇಕು, ಈಕ್ವಲ್ಸ್ ಸಮ್ ಓಪನ್ ಬ್ರಾಕೆಟ್. ಆಮೇಲೆ ಇನ್ನೊಂದು, ನಾನು ತುಂಬಾ ಜನ ನಾನು ನೋಡಿದ್ದೀನಿ, ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಈ ತರ ಕೊಟ್ಬಿಟ್ಟು ಸಮ್ ಅಂತ ಎಂಟರ್ ಕೊಡ್ತಾರೆ. ಎಂಟರ್ ಮಾಡಬೇಡಿ, ಈ ತರ ಎರರ್ ಬರುತ್ತೆ. ಏನ್ ಮಾಡ್ಬೇಕು, ನಾನು ಏನ್ ಮಾಡ್ತೀನಿ, ಈಕ್ವಲ್ಸ್ ಸಮ್ ಆಫ್ ಟ್ಯಾಬ್ ಯೂಸ್ ಮಾಡಿ. ನೋಡಿ, ಇಲ್ಲಿ ನನಗೆ ಯಾವ ಫಾರ್ಮುಲಾ ಬೇಕೋ ಸೆಲೆಕ್ಟ್ ಮಾಡ್ಬಿಟ್ಟು ಟ್ಯಾಬ್ ಯೂಸ್ ಮಾಡಬೇಕು. ಟ್ಯಾಬ್ ಯೂಸ್ ಮಾಡಿದ್ರೆ ನನಗೆ ಆಟೋಮೆಟಿಕ್ ಫಂಕ್ಷನ್ ಸೆಲೆಕ್ಟ್ ಆಗ್ಬಿಟ್ಟು ಓಪನ್ ಬ್ರಾಕೆಟ್ ಕೊಡುತ್ತೆ. ನಾನು ಇಲ್ಲಿ ಇವಾಗ ಈ ಪ್ರಾಫಿಟ್ ಫಸ್ಟ್ ಸೆಲ್ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟ್ರೋಲ್ ಶಿಫ್ಟ್ ಡೌನ್ ಆರ ಕೊಡ್ತೀನಿ, ಎಂಟರ್ ಕೊಡ್ತೀನಿ. ನೋಡಿ, ನನಗೆ ಟೋಟಲ್ ಆಫ್ ಸೇಲ್ಸ್ ಮತ್ತೆ ಟೋಟಲ್ ಆಫ್ ಪ್ರಾಫಿಟ್ ಬಂದ್ಬಿಡುತ್ತೆ. ಅದನ್ನ ಆವರೇಜ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನೋಡಿ, ಆವರೇಜ್ ಸಮ್ ಏನ್ ಮಾಡಿದ್ನಲ್ಲ ಅದೇ ರೀತಿ ಆವರೇಜ್ ಕೂಡ ಮಾಡ್ಬೋದು. ಸೇಲ್ಸ್ಗೆ ಈಕ್ವಲ್ಸ್ ಆವರೇಜ್ ಅಂತ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಇದು ಸೆಲೆಕ್ಟ್ ಮಾಡ್ಕೋತೀನಿ, ಸೇಲ್ಸ್, ಎಂಟರ್. ನೋಡಿ, ಅಷ್ಟು ಈಸಿ ಇರುತ್ತೆ. ಈಕ್ವಲ್ಸ್ ನಿಮ್ಗೆ ಒಂದ್ಸರಿ ಅದು ಐಡಿಯಾ ಬಂದ್ಬಿಡ್ತಂದ್ರೆ ನೋಡಿ, ಆವರೇಜ್. ಇದೇ ರೀತಿ ಮಿನಿಮಮ್, ಮ್ಯಾಕ್ಸಿಮಮ್, ಕೌಂಟ್ ಈ ತರದೆಲ್ಲ ಮಾಡ್ಬೋದು. ರೈಟ್, ಇವಾಗ ಕೌಂಟ್ ಮತ್ತೆ ಕೌಂಟ್ ಏನ್ತಿರುತ್ತೆ, ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೌಂಟ್ ಮತ್ತೆ ಕೌಂಟ್ ಎ, ಇದು ಕೌಂಟ್ ಮತ್ತೆ ಕೌಂಟ್ ಎ ಏನ್ ಯೂಸ್ ಆಗುತ್ತೆ, ಮತ್ತೆ ಕೌಂಟ್ ಬ್ಲಾಂಕ್. ಸೊ ನನಗೆ ಮ್ಯಾಕ್ಸಿಮಮ್ ಅಲ್ಲ, ಅದು ಮಿನಿಮಮ್ ವ್ಯಾಲ್ಯೂ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬಹುದು. ಈ ಕೌಂಟ್ ಎ ಮತ್ತೆ ಕೌಂಟ್ ಬ್ಲಾಂಕ್ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಇದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಕೌಂಟ್ ಅಂದ್ರೆ ಒಂದು ಕಾಲಮ್ ಅಲ್ಲಿ ನಂಬರ್ ಇರುತ್ತಲ್ಲ, ಆ ನಂಬರ್ಸ್ ಮಾತ್ರ ಕೌಂಟ್ ಮಾಡುತ್ತೆ, ಟೆಕ್ಸ್ಟ್ ಕೌಂಟ್ ಮಾಡಲ್ಲ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು ಇವಾಗ ಕೌಂಟ್ ಅಂತ ಕೊಡ್ತೀನಿ, ರೇಂಜ್ ಸೆಲೆಕ್ಟ್ ಮಾಡ್ತೀನಿ, ನಂಬರ್ ಕಾಲಮ್ ಏನಿದೆ ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ, ಇವಾಗ 9994 ರೆಕಾರ್ಡ್ಸ್ ಇದೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿ ಡಿಲೀಟ್ ಮಾಡ್ತೀನಿ, ಕೌಂಟ್ ಕಮ್ಮಿ ಆಯ್ತು. ಇಲ್ಲೋ ಡಿಲೀಟ್ ಮಾಡ್ತೀನಿ, ಕೌಂಟ್ ಕಮ್ಮಿ ಆಯ್ತು. ನೋಡಿ, ಇಲ್ಲಿ ನಾನು ಟೆಕ್ಸ್ಟ್ ಏನೋ ಒಂದು ಕೊಡ್ತೀನಿ, ತಗೊಳ್ಳಲ್ಲ ಅದು. ಅದೇ ನಾನು ಇವಾಗ ಕೌಂಟ್ ಎ ಅಲ್ಲಿ ಈಕ್ವಲ್ಸ್ ಕೌಂಟ್ ಎ ಅಂತ ಕೊಡ್ತೀನಿ. ಕೌಂಟ್ ಎ ಅಂತಂದ್ರೆ ಕೌಂಟ್ ಆಲ್ಫಾ ನ್ಯೂಮರಿಕ್. ನಾ ಇಲ್ಲಿ ಹೋಗ್ಬಿಟ್ಟು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಅಂತ ಕೊಟ್ರೆ ನೋಡಿ ಇಲ್ಲಿ ಕಂಪ್ಲೀಟ್ ಕೌಂಟ್ ಬರುತ್ತೆ. ಅಲ್ಲಿ ಏನೋ ಡಿಲೀಟ್ ಮಾಡಿದ್ರೆ ನೋಡಿ ಕೌಂಟ್ ಆಗಲ್ಲ. ಬಟ್ ಅದೇ ನಾನು ನಂಬರ್ ಕೊಡ್ತೀನಿ ನೋಡಿ, ಕೌಂಟ್ ಆಗುತ್ತೆ. ಕೌಂಟ್ ಎ ಅಂದ್ರೆ ಕೌಂಟ್ ಆಲ್ಫಾ ನ್ಯೂಮರಿಕ್, ಅಂದ್ರೆ ಆಲ್ಫಾಬೆಟ್ಸ್ ಕೂಡ ಕೌಂಟ್ ಆಗುತ್ತೆ, ನಂಬರ್ ಕೂಡ ಕೌಂಟ್ ಆಗುತ್ತೆ. ಬಟ್ ಕೌಂಟ್ ಆ ರೀತಿ ಅಲ್ಲ, ಕೌಂಟ್ ಬಂದು ಬರೀ ನಂಬರ್ಸ್ ಮಾತ್ರ ಕೌಂಟ್ ಮಾಡುತ್ತೆ. ಈ ಎರಡು ಕೌಂಟ್ ಎ ಮತ್ತು ಕೌಂಟ್ ಬ್ಲಾಂಕ್ಸ್ ನ ಕೌಂಟ್ ಮಾಡಲ್ಲ. ನಾ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಈಕ್ವಲ್ಸ್ ಕೌಂಟ್ ಬ್ಲಾಂಕ್. ಕೌಂಟ್ ಬ್ಲಾಂಕ್ ಕೊಟ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಎಂಟರ್ ಅಂತ ಕೊಟ್ರೆ ಎಲ್ಲೆಲ್ಲಿ ಬ್ಲಾಂಕ್ಸ್ ಇರುತ್ತೆ ಅದು ಮಾತ್ರ ಕೌಂಟ್ ಮಾಡುತ್ತೆ. ಸೊ ಇದು ನಂಬರ್ ಫಂಕ್ಷನ್ಸ್. ಸೊ ಇದೇ ರೀತಿ ನನಗೆ ಮಿನ್ ಅಂತ ಬರುತ್ತೆ, ಮ್ಯಾಕ್ಸ್ ಅಂತ ಬರುತ್ತೆ. ಸೊ ಮಿನ್ ಬಂದು ನನಗೆ ಆ ರೇಂಜ್ ಅಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀನಿ ಅದು ಮಿನಿಮಮ್ ವ್ಯಾಲ್ಯೂ ತೋರಿಸುತ್ತೆ. ಮ್ಯಾಕ್ಸ್ ಅಂದ್ರೆ ಆ ರೇಂಜ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ತೋರಿಸುತ್ತೆ. ಡೇಟ್ ಫಂಕ್ಷನ್ಸ್ ನೋಡಿ, ಇದು ನನಗೆ ಏನೋ ಡೇಟ್ ವರ್ಕ್ ಮಾಡ್ತಿರ್ತೇನೆ, ನನಗೆ ಆ ಡೇಟ್ ಅಲ್ಲಿ ಕೆಲವೊಂದು ಫಂಕ್ಷನ್ಸ್ ಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟ್ ಅಂತ ಕೊಡ್ತೀನಿ,
ನನ್ಗೆ ಇವಾಗ ಈ ಡೇಟ್ ಅಲ್ಲಿ ಡೇ, ಮಂತ್ ಮತ್ತೆ ಇಯರ್ ಎಕ್ಸ್ಟ್ರಾಕ್ಟ್ ಮಾಡಬೇಕು. ನೋಡಿ, ಡೇ, ಮಂತ್, ಇಯರ್ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಡೇ ಆಫ್ ದಿಸ್ ವ್ಯಾಲ್ಯೂ. ನೋಡಿ, ಡೇ ಎಕ್ಸ್ಟ್ರಾಕ್ಟ್ ಆಗ್ಬಿಡು. ಮಂತ್ ಬೇಕು, ಈಕ್ವಲ್ಸ್ ಮಂತ್ ಆಫ್, ಇಯರ್ ಆಫ್ ಸೆಲೆಕ್ಟ್ ಮಾಡ್ತೀನಿ. ಸೊ ಈ ರೀತಿ ನಾನು ಡೇಟಾನ ಹೋಗ್ಬೋದು. ಇಮಿಡಿಯೇಟ್ ಆಗಿ ನನಗೆ ಡೇ, ಮಂತ್, ಇಯರ್ ಎಕ್ಸ್ಟ್ರಾಕ್ಟ್ ಆಗ್ಬಿಡುತ್ತೆ. ಇನ್ ಕೇಸ್ ಡೇ, ಮಂತ್, ಇಯರ್ ಬೇರೆ ಕಾಲಮ್ಸ್ ಎಲ್ಲ ಇತ್ತು, ನನಗೆ ಅದನ್ನ ಡೇಟ್ ಕನ್ವರ್ಟ್ ಮಾಡಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟ್ ಅಂತ ಫಂಕ್ಷನ್ ಇರುತ್ತೆ, ಈಕ್ವಲ್ಸ್ ಡೇಟ್, ಇಯರ್ ಕೇಳುತ್ತೆ, ಇಯರ್ ಸೆಲೆಕ್ಟ್ ಮಾಡಿ, ಮಂತ್ ಮತ್ತೆ ಡೇ. ನೋಡಿ, ಮತ್ತೆ ಅದು ಡೇಟ್ ಕನ್ವರ್ಟ್ ಆಗುತ್ತೆ. ರೈಟ್, ನನಗೆ ಇವತ್ತಿನ ಡೇಟ್ ಬೇಕು, ಟುಡೇ. ಇವತ್ತಿನ ಡೇಟ್ ಬೇಕಂದ್ರೆ ನಾನು ಈಕ್ವಲ್ಸ್ ಟುಡೇ ಅಂತ ಕೊಟ್ರೆ ನನಗೆ ಇವತ್ತಿನ ಡೇಟ್ ಆಟೋಮೆಟಿಕ್ ಬಂದ್ಬಿಡುತ್ತೆ. ಇದಕ್ಕೆ ಶಾರ್ಟ್ ಕಟ್ ಕೀ ಕೂಡ ಇದೆ, ಕಂಟ್ರೋಲ್ ಸೆಮಿಕೋಲನ್. ನೋಡಿ, ಈ ಕಂಟ್ರೋಲ್ ಸೆಮಿಕೋಲನ್ ಏನ್ ಮಾಡುತ್ತೆ ಅಂದ್ರೆ ಇವತ್ತಿನ ಡೇಟ್ ಕೊಡುತ್ತೆ, ಬಟ್ ಇದು ಹಾರ್ಡ್ ಕೋಡೆಡ್ ವ್ಯಾಲ್ಯೂಸ್, ಅಂದ್ರೆ ಇದು ಸ್ಟ್ಯಾಟಿಕ್, ಚೇಂಜ್ ಆಗಲ್ಲ. ಅದೇ ಇದು ನೋಡಿ, ಇದು ಫಾರ್ಮುಲಾ ಟುಡೇ ಅಂತ ಇರುತ್ತೆ. ಇದು ನಾಳೆ ನಾನು ಅಂದ್ರೆ ಇದೇ ಫೈಲ್ ಓಪನ್ ಮಾಡಿದ್ರೆ ಇದು ನಾಳೆ ಡೇಟ್ ತೋರಿಸುತ್ತೆ, ಇದು ಹೀಗೆ ಇರುತ್ತೆ. ಅದೇ ರೀತಿ ನಾನು ಟೈಮ್ ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ನಾವು ಅಂತ ಕೊಡ್ತೀನಿ, ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಎಂಟರ್. ನೋಡಿ, ಇವಾಗಿನ ಟೈಮ್ ಏನಿದೆ ಅದು ಬರುತ್ತೆ. ಅದೇ ನಾ ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ಶಿಫ್ಟ್ ಕೋಲನ್ ಅಂತ ಕೊಟ್ರೆ ನೋಡಿ, ನಂಗೆ ಇವಾಗಿನ ಟೈಮ್ ಕೂಡ ಬರುತ್ತೆ. ಇದು ಅಗೇನ್ ಸ್ಟ್ಯಾಟಿಕ್, ಇದು ಬಂದು ಡೈನಾಮಿಕ್. ಸೊ ಈ ರೀತಿ ನಾನು ಫಂಕ್ಷನ್ಸ್ ನ ಯೂಸ್ ಮಾಡ್ಕೋಬಹುದು. ಇದು ಡೇಟ್ ಫಂಕ್ಷನ್ಸ್. ಹೋಗ್ಬಿಟ್ಟು ಇವಾಗ ಡೇಟ್ ಫಂಕ್ಷನ್. ಇದೇ ರೀತಿ ನನಗೆ ತುಂಬಾ ಬೇರೆ ಬೇರೆ ಫಂಕ್ಷನ್ಸ್ ಇದಾವೆ. ಅದ್ ಬಂದು ನನ್ಗೆ ಬೇಕಿದ್ರೆ ಇದು ಏನು ವೀಕ್ ಡೇ, ವೀಕ್ ನಮ್, ಈ ತರದೆಲ್ಲ ಫಂಕ್ಷನ್ಸ್ ನ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ಇನ್ನೂ ಫುಲ್ ಕಂಪ್ಲೀಟ್ ಇನ್ ಡೆಪ್ತ್ ಬೇಕಂದ್ರೆ ಕನ್ನಡದಲ್ಲೇ ನಾನು ಎಷ್ಟೊಂದು ವಿಡಿಯೋಸ್ ಇದಾವೆ ನನ್ನ ಯೂಟ್ಯೂಬ್ ಚಾನಲ್ ನಾನು ಲಿಂಕ್ ಕಳಿಸ್ತೀನಿ, ಬೇಕಾದ್ರೆ ಅದನ್ನ ಫುಲ್ ಕಂಪ್ಲೀಟ್ ಇನ್ ಡೆಪ್ತ್ ನೀವು ಕಲ್ತ್ಕೊಳ್ಳಿ. ರೈಟ್, ನೆಕ್ಸ್ಟ್ ಬಂದು ಈ ಅರೇಂಜ್ಮೆಂಟ್ ಆಫ್ ದಿ ಡೇಟಾ. ಅಂದ್ರೆ ನನಗೆ ಇವಾಗ ರೀಡಬಿಲಿಟಿ ಬೇಕು. ರೀಡಬಿಲಿಟಿ ಅಂದ್ರೆ ನನಗೆ ಇವಾಗ ಏನೋ ಒಂದು ಡೇಟಾ ನಾನು ನೋಡ್ತಾ ಇರ್ತೀನಿ, ಅದನ್ನ ಅರೇಂಜ್ ಮಾಡಬೇಕು. ಅರೇಂಜ್ಮೆಂಟ್ ಅಂದ್ರೆ ಏನು, ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಅಲ್ಲಿ ನಾನು ಅರೇಂಜ್ ಮಾಡ್ತೀನಿ. ಒಂದ್ 2-3 ಕಾಲಮ್ ಕಾಪಿ ಮಾಡ್ಕೊಳ್ಳೋಣ. ನಾ ಏನ್ ಮಾಡ್ತೀನಿ, ಇಲ್ಲಿ ಆರ್ಡರ್ ಡೇಟ್ ಕಾಪಿ ಮಾಡ್ಕೋತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಮತ್ತೆ ಕಸ್ಟಮರ್ ನೇಮ್ ಅಂಡ್ ಕ್ಯಾಟಗರಿ, ಸಬ್ ಕ್ಯಾಟಗರಿ, ನಂಬರ್ ಕಾಲಮ್ ಕೂಡ ತಗೋಣ. ಏನ್ ಮಾಡ್ತೀನಿ, ಸೇಲ್ಸ್ ಡೇಟಾ ತಗೋತೀನಿ, ಅಂತ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನನಗೆ ಒಂದು ಟೇಬಲ್ ಕ್ರಿಯೇಟ್ ಆಯ್ತು. ಇವಾಗ ಇದನ್ನ ಅರೇಂಜ್ ಮಾಡಬೇಕು. ಇಲ್ಲಿ ನೋಡಿ, ಇದು ಹೆಂಗೋ ಸ್ಕ್ಯಾಟರ್ ಆಗ್ಬಿಡುದಲ್ಲ. ನನಗೆ ಡೇಟಾ ಬಂದು ಹೈಯೆಸ್ಟ್ ಇಂದ ಲೋಯೆಸ್ಟ್ ಬೇಕು ಸೇಲ್ಸ್ ವ್ಯಾಲ್ಯೂ ಮೇಲೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೋತೀನಿ. ಡೇಟಾ ಟ್ಯಾಬ್ ಹೋದ್ರೆ ಇಲ್ಲಿ ಸಾರ್ಟ್ ಅಂತ ಇರುತ್ತೆ, ನಾ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ನನಗೆ ಒಂದು ವಿಂಡೋ ಬರುತ್ತೆ. ಇದು ತುಂಬಾ ಸಿಂಪಲ್ ವಿಂಡೋ ಇದು. ಇಲ್ಲಿ ನನಗೆ ಆಡ್ ಲೆವೆಲ್, ಡಿಲೀಟ್ ಲೆವೆಲ್, ಕಾಪಿ ಲೆವೆಲ್, ಆಪ್ಷನ್ಸ್ ಮತ್ತೆ ಮೈ ಡೇಟಾ ಆಸ್ ಹೆಡರ್ಸ್ ಅಂತ ಇರುತ್ತೆ. ಇದೇನಿದೆಲ್ಲ ಇದು ಲೆವೆಲ್ಸ್ ಅಂತ ಕರಿತೀವಿ. ಲೆವೆಲ್ಸ್ ಮೇಲೆ ನಾನು ಸಾರ್ಟ್ ಮಾಡ್ತಾ ಹೋಗ್ಬೇಕು. ನನ್ಗೆ ಇವಾಗ ಸಾರ್ಟಿಂಗ್ ಬೇಕಾಗಿರೋದು ಸೇಲ್ಸ್ ಮೇಲೆ. ಅದು ಅಷ್ಟೇ, ನೀವು ಫಸ್ಟ್ ಯೋಚನೆ ಮಾಡಬೇಕು ನಾನು ಯಾವ ಕಾಲಮ್ನ ಸಾರ್ಟ್ ಮಾಡ್ಬೇಕು ಅಂತ. ನನಗೆ ಇವಾಗ ನಂಬರ್ ಕಾಲಮ್, ಅದು ಸೇಲ್ಸ್ ಸಾರ್ಟ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ಸೆಲೆಕ್ಟ್ ಮಾಡ್ತೀನಿ. ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಇರುತ್ತೆ, ಅಥವಾ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಅಂತ ಇರುತ್ತೆ. ನನಗೆ ಇದು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ನಾವು ಓಕೆ ಅಂತ ಕೊಡ್ತೀನಿ. ನನಗೆ ಹೈಯೆಸ್ಟ್ ವ್ಯಾಲ್ಯೂ ಮೇಲ್ ಬರಬೇಕು ಅಂದ್ರೆ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಓಕೆ ಅಂತ ಕೊಟ್ರೆ ನೋಡಿ ಹೈಯೆಸ್ಟ್ ವ್ಯಾಲ್ಯೂ ಮೇಲ್ ಬರುತ್ತೆ. ಇದು ಒಂದ್ ಸಿಂಗಲ್ ಕಾಲಮ್ ಮೇಲೆ. ಮಲ್ಟಿಪಲ್ ಕಾಲಮ್ಸ್ ಸಾರ್ಟ್ ಮಾಡಬೇಕು. ಈಗ ಏನ್ ಮಾಡ್ತೀನಿ, ಮತ್ತೆ ಸಾರ್ಟ್ ಹೋಗ್ತೀನಿ. ಇಲ್ಲಿ ನೋಡಿ, ಇದೊಂದು ಲೆವೆಲ್ ಅಂದ್ರೆ ಸೇಲ್ಸ್ ವ್ಯಾಲ್ಯೂ ಮೇಲೆ ಸಾರ್ಟ್ ಆಗ್ತದೆ. ನನಗೆ ಕ್ಯಾಟಗರಿ ವೈಸ್ ಮತ್ತೆ ಸಬ್ ಕ್ಯಾಟಗರಿ ವೈಸ್ ಸಾರ್ಟ್ ಆಗಿ ಆಮೇಲೆ ಅದರಲ್ಲಿರೋ ಸೇಲ್ಸ್ ಸಾರ್ಟ್ ಆಗ್ಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಆಡ್ ಲೆವೆಲ್ ಮತ್ತೆ ಇನ್ನೊಂದು ಲೆವೆಲ್ ಆಡ್ ಮಾಡ್ಕೋತೀನಿ. ಇಲ್ಲಿ ಕಸ್ಟಮರ್ ಇದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ತೀನಿ, ಮತ್ತೆ ಸಬ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋತೀನಿ. ಟೆಕ್ಸ್ಟ್ ಕಾಲಮ್ ಬಂದಾಗ ನೋಡಿ ಎ ಟು ಝೆಡ್ ಅಂತ ಬರುತ್ತೆ, ಅಂದ್ರೆ ಆಲ್ಫಾಬೆಟ್ಸ್. ಇಲ್ಲಿ ಹೋಗ್ಬಿಟ್ಟು ಝೆಡ್ ಟು ಎ ಅಂತ ಕೊಡ್ಬೋದು, ಅಥವಾ ಎ ಟು ಝೆಡ್ ಅಂತ ಕೊಡ್ಬೋದು. ಫಸ್ಟ್ ನನಗೆ ಕ್ಯಾಟಗರಿ ಸಾರ್ಟ್ ಆಗ್ಬೇಕು, ಸಬ್ ಕ್ಯಾಟಗರಿ ಸಾರ್ಟ್ ಆಗ್ಬೇಕು, ಆಮೇಲೆ ಸೇಲ್ಸ್ ಸಾರ್ಟ್ ಆಗ್ಬೇಕು. ಬಟ್ ಇಲ್ಲಿ ಏನಾಗ್ತಿದೆ, ಫಸ್ಟ್ ಸೇಲ್ಸ್ ಇದೆ, ಇಲ್ಲಿ ಆರ್ಡರ್ ಅಂತ ಇರುತ್ತೆ ಇಲ್ಲಿ ಇದು.
ಅದನ್ನ ಕ್ಲಿಕ್ ಮಾಡಿದ್ರೆ ಸೇಲ್ಸ್ ಕೆಳಗೆ ಬರುತ್ತೆ. ಓಕೆ ಅಂತ ಕೊಟ್ರೆ ನೋಡಿ ಫಸ್ಟ್ ಕ್ಯಾಟಗರಿ, ಆಮೇಲೆ ಸಬ್ ಕ್ಯಾಟಗರಿ, ಅದ್ರಲ್ಲಿ ನನಗೆ ಈ ಸೇಲ್ಸ್ ಸಾರ್ಟ್ ಆಗುತ್ತೆ. ನಾನು ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ನೋಡಿ ಎಲ್ಲಿವರೆಗೂ ಬುಕ್ ಕೇಸಸ್ ಇರುತ್ತೆ ಅಲ್ಲಿವರೆಗೂ ಸಾರ್ಟ್ ಆಗುತ್ತೆ ನೋಡಿ. ಇದು ಒಂದು ಡಿವಿಷನ್ ಆಯ್ತು. ಬಟ್ ಅದೇ ನೀವು ಇಲ್ಲಿ ನೋಡಿ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇಲ್ಲಿ ನೋಡಿ 35 ಅಂತಿದೆ. ಇದಾದ್ಮೇಲೆ ಚೇರ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಮತ್ತೆ ನನಗೆ ಹೈಯೆಸ್ಟ್ ವ್ಯಾಲ್ಯೂ ಇಂದ ಲೋಯೆಸ್ಟ್ ವ್ಯಾಲ್ಯೂ, ಅಂದ್ರೆ ನನಗೆ ಲೆವೆಲ್ಸ್ ಕೊಡ್ತಾ ಹೋದಂಗೆ ಸಾರ್ಟಿಂಗ್ ಕೂಡ ಚೇಂಜ್ ಮಾಡ್ಕೊತಾ ಹೋಗ್ಬೋದು. ಡೇಟ್ ಕೂಡ ಸಾರ್ಟ್ ಮಾಡ್ಬೋದು. ಲೇಔಟಿಗೆ ಸಾರ್ಟ್ ಅಂತ ಕೊಡ್ತೀನಿ ನೋಡಿ. ಇಲ್ಲ ನಾನು ಇವಾಗ ಆಡ್ ಲೆವೆಲ್ ನಾನು ಡೇಟ್ ಕೊಡ್ತೀನಿ. ಇಲ್ಲಿ ನೋಡಿ ಆರ್ಡರ್ ಡೇಟ್. ಡೇಟ್ ಕೊಟ್ಟಾಗ ಓಲ್ಡೆಸ್ಟ್ ಟು ನ್ಯೂಯೆಸ್ಟ್ ಅಥವಾ ನ್ಯೂಯೆಸ್ಟ್ ಟು ಓಲ್ಡೆಸ್ಟ್ ಅಂತ ಬರುತ್ತೆ. ಸೊ ಇದು 3 ಡೇಟಾ, ಒಂದು ಟೆಕ್ಸ್ಟ್ ಅಲ್ಲಿ, ಒಂದು ನಂಬರ್ ಅಲ್ಲಿ, ಒಂದು ಡೇಟ್ ಅಲ್ಲಿ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಸಾರ್ಟಿಂಗ್ ಆಗ್ಲಿ ಫಿಲ್ಟರಿಂಗ್ ಆಗ್ಲಿ ಎಲ್ಲದೂ ಈಸಿ. ರೈಟ್. ಸೊ ನನಗೆ ಫಸ್ಟ್ ಡೇಟ್ ಅಲ್ಲಿ ಸಾರ್ಟ್ ಆಗ್ಬೇಕು ಅಂದ್ರೆ ನಾನು ಇದನ್ನು ಡೇಟ್ ನಾನು ಮೇಲ್ ತಗೋತೀನಿ. ಇಲ್ಲ ಡೇಟ್ ನನಗೆ ಎಂಡ್ ಅಲ್ಲಿ ಬೇಕಂದ್ರೆ ನೀವು ಎಂಡ್ ಅಲ್ಲಿ ಕೂಡ ತಗೋಬಹುದು. ಅಂದ್ರೆ ಇದೇ ಆರ್ಡರ್ ಅಲ್ಲಿ ಸಾರ್ಟ್ ಆಗೋದು. ಫಸ್ಟ್ ಕ್ಯಾಟಗರಿ, ಆಮೇಲೆ ಸಬ್ ಕ್ಯಾಟಗರಿ, ಆಮೇಲೆ ಸೇಲ್ಸ್, ಆಮೇಲೆ ಆರ್ಡರ್ ಐಡಿ, ಈ ತರ. ಓಕೆ ಅಂತ ಕೊಟ್ರೆ ಈ ಆರ್ಡರ್ ಅಲ್ಲಿ ಅದು ಸಾರ್ಟಿಂಗ್ ಆಗ್ತಾ ಹೋಗುತ್ತೆ. ಇದು ಸಾರ್ಟಿಂಗ್. ನೆಕ್ಸ್ಟ್ ಬಂದು ಫಿಲ್ಟರ್ಸ್. ಫಿಲ್ಟರ್ಸ್ಗೆ ನಾ ಇದೇ ಡೇಟಾ ತಗೋಣ. ಇದನ್ನ ತಗೊಂಡು ಕಾಪಿ ಮಾಡ್ಕೊತೀನಿ. ಫಿಲ್ಟರ್ಸ್ ಅಂದ್ರೆ ನನಗೆ ಡೇಟಾ ಸ್ಲೈಸ್ ಅಂದ್ರೆ ನನಗೆ ಏನ್ ಡೇಟಾ ಬೇಕು ಅದ್ ಮಾತ್ರ ನಾನು ತಗೋತೀನಿ. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಡೇಟಾ ಫಿಲ್ಟರ್ ಅನ್ನು ಕೊಡ್ತೀನಿ. ನಾರ್ಮಲಿ ಫಿಲ್ಟರ್ಸ್ ಎಲ್ಲರೂ ಮಾಡಿರ್ತಾರೆ, ಅದು ತುಂಬಾ ಈಸಿ. ಇಲ್ಲೋಗಿ ಕ್ಲಿಕ್ ಮಾಡ್ತೀನಿ. ನಂಗೆ ಫರ್ನಿಚರ್ ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ. ಬುಕ್ ಕೇಸಸ್ ಬೇಕಾ, ನಾನು ಇಲ್ಲಿ ಹೋಗ್ತೀನಿ, ಇನ್ನೊಂದೇನೋ ಒಂದು ಫಿಲ್ಟರ್ ಕೊಡ್ತೀನಿ, ಫಿನಿಶ್. ಮತ್ತೆ ಇಲ್ಲಿ ನನಗೆ ನಂಬರ್ಸ್ ಅನ್ನ ಫಿಲ್ಟರ್ ಮಾಡಬೇಕು. ಇಲ್ಲಿ ಹೋಗ್ತೀನಿ, ನಂಬರ್ ಫಿಲ್ಟರ್ಸ್. ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ನಂಗೆ ಗ್ರೇಟರ್ ದ್ಯಾನ್ ಒಂದು 3000 ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ಗ್ರೇಟರ್ ದನ್ 3000 ನಂಗೆ ಈ ತರ ಫಿಲ್ಟರ್ ಆಗ್ತಾ ಹೋಗುತ್ತೆ. ಡೇಟ್ ಬೇಕಾದ್ರೆ ಇಲ್ಲಿ ಹೋಗ್ತೀನಿ, ಡೇಟ್ ಕೂಡ ನಾನು ಫಿಲ್ಟರ್ ಮಾಡ್ತಾ ಹೋಗ್ತೀನಿ. ಇದು ನಾರ್ಮಲಿ ನಾವು ಮಾಡುವಂತ ಫಿಲ್ಟರ್ಸ್. ಬಟ್ ನಮ್ಗೆ ಅಡ್ವಾನ್ಸ್ಡ್ ಫಿಲ್ಟರ್ಸ್ ಅಂತ ಒಂದು ಆಪ್ಷನ್ ಇದೆ. ಇದು ಏನ್ ಮಾಡುತ್ತೆ ಅಂದ್ರೆ ನಾನು ಇವಾಗ ಏನ್ ಮಾಡಿದ್ನಲ್ಲ, ಇಲ್ಲಿ ಎಷ್ಟೊಂದ್ ಸರಿ ಎಲ್ಲ ಸೆಲೆಕ್ಷನ್ಸ್ ಮಾಡಿ ಎಲ್ಲಾ ಕಾಲಮ್ಸ್ ಅಲ್ಲಿ ಹೋಗಿ ನಾನು ಫಿಲ್ಟರ್ ಮಾಡ್ತಾ ಇರ್ತೀನಲ್ಲ, ಇದನ್ನ ನಾನು ಇನ್ನೂ ಈಸಿಯಾಗಿ ಮಾಡ್ಬೋದು. ಅಂದ್ರೆ ಅಡ್ವಾನ್ಸ್ ಫಿಲ್ಟರ್ಸ್ ಅಂತ ಇರುತ್ತೆ. ಅಡ್ವಾನ್ಸ್ ಫಿಲ್ಟರ್ಸ್ ಅಲ್ಲಿ ಫಿಲ್ಟರ್ ಮಾಡಿ ಡೇಟಾನ ಬೇರೆ ಕಡೆ ಕೂಡ ನಾನು ಕಾಪಿ ಪೇಸ್ಟ್ ಮಾಡ್ಬೋದು. ಏನಪ್ಪ ಅದು ನೋಡಿ, ಇಲ್ಲಿ ನಾ ಏನ್ ಮಾಡ್ತೀನಿ, ಒಂದಷ್ಟು ರೋಸ್ ಇನ್ಸರ್ಟ್ ಮಾಡಿರ್ತೀನಿ. ಈ ಹೆಡ್ಡಿಂಗ್ ನ ನಾನು ತಗೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದಕ್ಕೆ ನಾವು ಕ್ರೈಟೀರಿಯಾ ರೇಂಜ್ ಅಂತ ಕರಿತೀವಿ. ನನ್ಗೆ ಈ ಗ್ರೆಗ್ ಅಂತ ಏನಿದೆ, ಈ ಗ್ರೆಗ್ ಕಸ್ಟಮರ್ ಸೇಲ್ಸ್ ಬಂದು ಗ್ರೇಟರ್ ದನ್ 2000 ನೋಡಿ. ನಾನು ಇಲ್ಲಿ ಕಂಡೀಷನ್ ಕೊಟ್ಬಿಡ್ತೀನಿ. ಗ್ರೆಗ್ ಅನ್ನೋನು ಸೇಲ್ಸ್ 2000ಕ್ಕಿಂತ ಜಾಸ್ತಿ ಇರುವಂತ ಡೇಟಾನ ನನಗೆ ಫಿಲ್ಟರ್ ಮಾಡಿ ಇಲ್ಲಿ ಪೇಸ್ಟ್ ಮಾಡೋದು. ಬೇರೆ ಕಡೆ ಎಲ್ಲ ಪೇಸ್ಟ್ ಮಾಡಬೇಕು. ನಾರ್ಮಲಿ ನಾನು ಫಿಲ್ಟರ್ ಮಾಡಿದ್ರೆ ಇಲ್ಲಿ ಹೋಗ್ತೀನಿ, ಇಲ್ಲಿ ಕಸ್ಟಮರ್ ನೇಮ್ ಫಿಲ್ಟರ್ ಮಾಡ್ತೀನಿ, ಮತ್ತೆ ಸೇಲ್ಸ್ ಫಿಲ್ಟರ್ ಮಾಡ್ತೀನಿ, ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಬಟ್ ನನಗೆ ಅಡ್ವಾನ್ಸ್ ಫಿಲ್ಟರ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಡೇಟಾದಲ್ಲಿ ಅಡ್ವಾನ್ಸ್ ಅಂತ ಇದನ್ನ ಫಿಲ್ಟರ್ ಎಷ್ಟು ಮಾಡಿದೆ ಅಷ್ಟೇ ಈಸಿ ಇದು ಕೂಡ. ನಾ ಇಲ್ಲಿ ಅಡ್ವಾನ್ಸ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ಇಲ್ಲಿ ಅಡ್ವಾನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಚಿಕ್ಕ ನನ್ನ ವಿಂಡೋ ಬರುತ್ತೆ. ಈ ವಿಂಡೋ ತುಂಬಾ ಸಿಂಪಲ್ ಆಪ್ಷನ್ಸ್ ಇರುತ್ತೆ. ಲಿಸ್ಟ್ ರೇಂಜ್, ಕ್ರೈಟೀರಿಯಾ ರೇಂಜ್, ಕಾಪಿ ಟು ಅನದರ್ ಲೊಕೇಶನ್ ಅಂತ. ಈ ಕಾಪಿ ಟು ಅನದರ್ ಲೊಕೇಶನ್ ಯಾವಾಗ ಎನೇಬಲ್ ಆಗುತ್ತೆ ಅಂದ್ರೆ ಕಾಪಿ ಟು ಅನದರ್ ಲೊಕೇಶನ್ ಅಂತ ಇದೆಯಲ್ಲ, ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡಿದಾಗ ಇದು ಎನೇಬಲ್ ಆಗುತ್ತೆ. ಲಿಸ್ಟ್ ರೇಂಜ್ ಅಂದ್ರೆ ಟೇಬಲ್, ನಾನು ಯಾವ ಟೇಬಲ್ ನ ಫಿಲ್ಟರ್ ಮಾಡ್ತಿದ್ದೀನಿ ಅಂತ. ಕ್ರೈಟೀರಿಯಾ ರೇಂಜ್ ಬಂದು ನಾನು ಜಸ್ಟ್ ಒಂದು ಕ್ರೈಟೀರಿಯಾ ಕ್ರಿಯೇಟ್ ಮಾಡಿದ್ನಲ್ಲ, ಆ ಕ್ರೈಟೀರಿಯಾ ಅಂದ್ರೆ ನನ್ಗೆ ಏನೇನೆಲ್ಲ ಫಿಲ್ಟರ್ ಆಗಬೇಕು ಅಂತ. ಇಲ್ಲಿ ಕಸ್ಟಮರ್ ನೇಮ್ ಗ್ರೆಗ್, ಸೇಲ್ಸ್ ಗ್ರೇಟರ್ ದನ್ 2000, ನಾನು ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಕಾಪಿ ಟು ಅನದರ್ ಲೊಕೇಶನ್, ನಾನು ಇಲ್ಲಿ ಹೋಗ್ಬಿಟ್ಟು ಬೇರೆ ಎಲ್ಲೋ ಸೆಲೆಕ್ಟ್ ಮಾಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ಆಟೋಮೆಟಿಕ್ ಆಗಿ ಈ ಸೆಲೆಕ್ಟ್ ಆಯ್ತು. ಇವಾಗ ಇಲ್ಲಿ ಎರಡೇ ರೆಕಾರ್ಡ್ಸ್ ಇದೆ. ಒಂದು ಕೆಲಸ ಮಾಡೋಣ, ಗ್ರೇಟರ್ ದನ್ 1000 ಎಷ್ಟಿದೆ ನೋಡೋಣ. ಇದು ರಿಫ್ರೆಶ್ ಆಗಲ್ಲ ನನಗೆ, ಇದು ಒನ್ ಟೈಮ್ ಅಷ್ಟೇ. ಇದನ್ನು ಡಿಲೀಟ್ ಮಾಡ್ತೀನಿ ನೋಡಿ. ಮತ್ತೆ ಅದೇ ಪ್ರಾಸೆಸ್, ಅಡ್ವಾನ್ಸ್ಡ್, ಕಾಪಿ ಟು ಅನದರ್ ಲೊಕೇಶನ್, ಈ ರೇಂಜ್ ಸೆಲೆಕ್ಟ್ ಮಾಡ್ತೀನಿ, ಮತ್ತೆ ಕ್ರೈಟೀರಿಯಾ ರೇಂಜ್ ತಗೋತೀನಿ, ಮತ್ತೆ ಇಲ್ಲಿ ಕಾಪಿ ಟು ಅನದರ್ ಲೊಕೇಶನ್ ಕೊಟ್ಬಿಟ್ಟು ಇಲ್ಲಿ ತಗೋತೀನಿ. ಓಕೆ ಅಂತ ಕೊಟ್ರೆ ನೋಡಿ
4 ರೆಕಾರ್ಡ್ಸ್ ಇದೆ ಅಂದ್ರೆ ಗ್ರೇಟರ್ ದನ್ 1000 ಇಲ್ಲಿ 4 ರೆಕಾರ್ಡ್ಸ್. ಸೊ ನಾನು ಇಲ್ಲಿ ಪದೇ ಪದೇ ಎಲ್ಲೋ ಫಿಲ್ಟರ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಂಗೆ ಅಡ್ವಾನ್ಸ್ ಫಿಲ್ಟರ್ಗೆ ಹೋದ್ರೆ ಇಲ್ಲಿ ಕಂಪ್ಲೀಟ್ ಡೇಟಾ ಫಿಲ್ಟರ್ ಆಗಿ ಕಾಪಿ ಪೇಸ್ಟ್ ಕೂಡ ಆಗುತ್ತೆ. ಸೊ ಈ ರೀತಿ ನಾನು ಈ ಅಡ್ವಾನ್ಸ್ ಫಿಲ್ಟರ್ಸ್ ನ ಯೂಸ್ ಮಾಡ್ಕೋಬಹುದು. ರೈಟ್, ಇನ್ನು ತುಂಬಾ ಆಪ್ಷನ್ಸ್ ಇರುತ್ತೆ. ಇವಾಗ ನೆಕ್ಸ್ಟ್ ಬಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಇರುತ್ತೆ. ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂದ್ರೆ ಏನು ಅದ್ ನೋಡೋಣ. ಇದೇ ಡೇಟಾ ನಾನು ಏನ್ ಮಾಡ್ತೀನಿ ಇಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ತಗೋತೀನಿ. ಓಕೆ, ಇದನ್ನೆಲ್ಲ ಡಿಲೀಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಫಾರ್ಮ್ಯಾಟಿಂಗ್ ಅಂತಂದ್ರೆ ಅದನ್ನ ಒಂದು ಪ್ರೆಸೆಂಟೇಬಲ್ ಫಾರ್ಮ್ಯಾಟ್ ಅಲ್ಲಿ ತೋರಿಸೋದು. ಈ ಒಂದು ಬಾರ್ಡರ್ಸ್ ಹಾಕೋದು, ಫಾಂಟ್ ಕಲರ್ ಚೇಂಜ್ ಮಾಡೋದು ಅಥವಾ ಸೆಲ್ ಕಲರ್ ಚೇಂಜ್ ಮಾಡೋದು, ಇದಕ್ಕೆ ನಾವು ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತಂದ್ರೆ ಒಂದು ಕಂಡೀಷನ್ ಮೇಲೆ ಫಾರ್ಮ್ಯಾಟಿಂಗ್ ಆಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ಗಿಲ್ಲಿ ಒಂದಷ್ಟು ಡೇಟಾ ಇದೆ. ಈ ಡೇಟಾ ಒಂದು ಸೇಲ್ಸ್ ವ್ಯಾಲ್ಯೂ ಇದೆ, ಎಷ್ಟೊಂದು ಸೇಲ್ಸ್ ಇರುತ್ತೆ. ಇದರಲ್ಲಿರೋ ಎಲ್ಲಾ ವ್ಯಾಲ್ಯೂಸ್ 3000ಕ್ಕಿಂತ ಜಾಸ್ತಿ ಇದ್ರೆ, 3000 ಗಿಂತ ಜಾಸ್ತಿ ಇತ್ತು ಅಂದ್ರೆ ನನಗೆ ಈ ಸೆಲ್ ವ್ಯಾಲ್ಯೂಸ್ ಎಲ್ಲ ಹೈಲೈಟ್ ಆಗ್ಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಹೋಮ್ ಟ್ಯಾಬ್ ಅಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಕಂಡೀಷನ್ ಫಾರ್ಮ್ಯಾಟಿಂಗ್ ಒಂದು ತುಂಬಾ ಅಂದ್ರೆ ತುಂಬಾ ಈಸಿ ಆಕ್ಚುಲಿ. ಇಲ್ಲಿ ನ್ಯೂ ರೂಲ್ ಅಂತ ಇರುತ್ತೆ. ನಾನು ಈ ವ್ಯಾಲ್ಯೂಸ್ ಏನಿದೆಯಲ್ಲ ಅದ್ರ ಮೇಲೆ ಒಂದು ರೂಲ್ ಅಪ್ಲೈ ಮಾಡ್ತೀನಿ. ಇಲ್ಲ ನಂಗೆ ಡೈರೆಕ್ಟ್ ಆಗಿ ಇಲ್ಲೇ ಆಪ್ಷನ್ಸ್ ಬೇಕಂದ್ರೆ ಇಲ್ಲೂ ನೋಡಿ, ಇಲ್ಲೂ ಇದೆ, ಇಲ್ಲೂ ನಾನು ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಯೂಶಲಿ ಕೆಲವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನನ್ಗೆ ಇದೇ ಈಸಿ ಅಂತ ಮಾಡ್ತಾರೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಡಿ, ಯಾಕಂದ್ರೆ ಇಲ್ಲಿ ಎಲ್ಲ ಪ್ರೀ ಡಿಫೈನ್ಡ್. ನಿಮ್ಗೆ ಕಸ್ಟಮೈಸ್ ಮಾಡೋದು ಸ್ವಲ್ಪ ಕಷ್ಟ. ಇಲ್ಲಿ ಹೋಗ್ಬಿಟ್ಟು ನಾನು ಕಸ್ಟಮ್ ಫಾರ್ಮೆಟ್ ಅನ್ನು ಕೊಟ್ಟು ನಾನು ಇಲ್ಲಿ ಬರ್ತೀನಿ ಇವಾಗ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಥವಾ ಕಲಿಬೇಕಾದ್ರೆ ಆದಷ್ಟು ಈ ಸ್ಕ್ರಾಚ್ ಇಂದ ಕಲೀರಿ. ಅವಾಗ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಗೊತ್ತಾಗುತ್ತೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಏನು ಅಂತ. ಇದೆಲ್ಲ ಏನಿದೆ, ಇದೆಲ್ಲ ಒಂದು ನಿಮ್ಗೆ ಒನ್ಸ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಜಸ್ಟ್ ಹೋಗ್ಬಿಟ್ಟು ನೀವು ಹೈಲೈಟ್ ಮಾಡಿದ್ರೆ ಮುಗಿದೋಯ್ತು. ನಾನು ಇಲ್ಲಿ ಏನ್ ಮಾಡ್ತೀನಿ, ನ್ಯೂ ರೂಲ್ ಅಂತ ಕೊಡ್ತೀನಿ. ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಫಾರ್ಮ್ಯಾಟ್ ಓನ್ಲಿ ಸೆಲ್ಸ್ ದಟ್ ಕಂಟೈನ್ ಅಂತ ಕೊಡ್ತೀನಿ. ನೋಡಿ, ಸೆಲ್ ವ್ಯಾಲ್ಯೂ ಅಂತ ಇರುತ್ತೆ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ನಾನು ಇಲ್ಲಿ 3000 ಅಂತ ಕೊಡ್ತೀನಿ. ಇದನ್ನೇ ನಾವು ಅಲ್ಲೂ ಕೂಡ ಮಾಡಬಹುದಿತ್ತು, ಬಟ್ ನನಗೇನಂದ್ರೆ ನಿಮ್ಗೆ ಸ್ಕ್ರಾಚ್ ಇಂದ ಅರ್ಥ ಮಾಡ್ಕೋಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಫಾರ್ಮ್ಯಾಟ್ಗೆ ಹೋಗ್ತೀನಿ. ಫಾರ್ಮ್ಯಾಟ್ಗೆ ಹೋಗ್ಬಿಟ್ಟು ಫಿಲ್ ಮತ್ತೆ ಯಾವ್ದೋ ಒಂದು ಕಲರ್ ಕೊಡ್ತೀನಿ. ಓಕೆ ಅಂತ ಕೊಟ್ಟು ಓಕೆ ಅಂತ ಕೊಟ್ರೆ ಇಲ್ಲಿ ಹೋಗ್ಬಿಟ್ಟು ನಾನು ಏನಾದ್ರು ನೋಡ್ತೀನಿ. ನೋಡಿ, ಎಲ್ಲೆಲ್ಲಿ ವ್ಯಾಲ್ಯೂಸ್ 3000 ಗಿಂತ ಜಾಸ್ತಿ ಇದೆ ಅದೆಲ್ಲ ಹೈಲೈಟ್ ಆಗಿರುತ್ತೆ. ಇಲ್ಲಿ ಹೋಗ್ಬಿಟ್ಟು ಫಿಲ್ಟರ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ನಾನು 3000 ಅಂತ ಕೊಡ್ತೀನಿ. ನೋಡಿ, ಎಲ್ಲ ವ್ಯಾಲ್ಯೂಸ್ 3000 ಗಿಂತ ಜಾಸ್ತಿ ಇದೆ ಅದೆಲ್ಲ ಹೈಲೈಟ್ ಆಗ್ಬಿಡುತ್ತೆ. ಇದು ಅಡ್ವಾಂಟೇಜ್ ಅಂದ್ರೆ ನೋಡಿ, ಈಗ ಅಕಸ್ಮಾತ್ ಏನಾದ್ರು ಈ ವ್ಯಾಲ್ಯೂ ಚೇಂಜ್ ಆದ್ರೆ ನೋಡಿ ಆಟೋಮೆಟಿಕ್ ಹೈಲೈಟ್ ಆಗುತ್ತೆ. ಇಲ್ಲಿ 4228 ಅನ್ನ ಇದೆ, ನಾನು ಇದು ಡಿಲೀಟ್ ಮಾಡ ನೋಡಿ ಹೈಲೈಟ್ ಹೊರಟು. ನಮ್ಗೆ ಹೈಲೈಟ್ ಬೇಡ, ಇದೆಲ್ಲ ಬಂದು ಸ್ವಲ್ಪ ಈ ಚಾರ್ಟ್ ತರ ತೋರಿಸ್ಬೇಕು. ಕ್ಲಿಯರ್ ನೋಡಿ, ಇದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಕ್ಲಿಯರ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಇಲ್ಲಿ ಹೋಗ್ಬಿಟ್ಟು ನೋಡಿ ಡೇಟಾ ಬಾರ್ಸ್ ಅಂತ ಇರುತ್ತೆ. ನಾ ಇಲ್ಲಿ ಕೂಡ ಅಪ್ಲೈ ಮಾಡಬಹುದು, ಅಥವಾ ನ್ಯೂ ರೂಲ್ ನೋಡಿ ಇಲ್ಲಿ ನನ್ಗೆ ಡೇಟಾ ಬಾರ್ಸ್ ಅಂತ ಇರುತ್ತೆ, ಇಲ್ಲೂ ಕೂಡ ಅಪ್ಲೈ ಮಾಡೋದು. ನೀವು ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡಬಹುದು. ನಿಮ್ಗೆ ಒಂದು ಐಡಿಯಾ ಬಂತು ಅಂದ್ರೆ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೆ ಅಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ನೋಡಿ, ಅಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ಇಲ್ಲಿ ಹೋದ್ರೆ ನನಗಿಲ್ಲಿ ಈ ಚಾರ್ಟ್ ತರ ಹೈಲೈಟ್ ಆಗ್ಬಿಟ್ಟಿರುತ್ತೆ. ಇದನ್ನ ಸಾರ್ಟ್ ಮಾಡೋಣ, ಅವಾಗ ನಮ್ಗೆ ಡೇಟಾ ಇನ್ನೂ ನೀಟಾಗಿ ಗೊತ್ತಾಗುತ್ತೆ. ಹೋಗ್ಬಿಟ್ಟು ಸೇಲ್ಸ್ ಹೈಯೆಸ್ಟ್ ಲೋಯೆಸ್ಟ್ ಅಂತ ಕೊಡ್ತೀನಿ. ನೋಡಿ, ಇಲ್ಲೊಂದು ಚಾರ್ಟ್ ತರ ಇದು ಡೇಟಾ ಬಾರ್ಸ್ ಬರುತ್ತೆ. ಇದು ಬಿಟ್ಟು ನನ್ಗೆ ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ರಿಮೂವ್ ಮಾಡೋಣ. ಕ್ಲಿಯರ್ ಮಾಡ್ತೀನಿ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಐಕಾನ್ ಸೆಟ್ಸ್ ಅಂತ ಇರುತ್ತೆ. ನಾನು ಇಲ್ಲಿ ಒಂದು ಐಕಾನ್ ಸೆಟ್ ಕೊಡ್ತೀನಿ. ಇದಕ್ಕೆ ಟ್ರಾಫಿಕ್ ಸಿಗ್ನಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಒಂದಷ್ಟು ಕಲರ್ಸ್ ಬಂದಿದೆ. ನಾ ಏನ್ ಮಾಡ್ತೀನಿ, ನನ್ಗೆ ಯಾವ್ಯಾವ ಕಲರ್ಸ್ ಅಂದ್ರೆ ಒಂದು ರೇಂಜ್ ಇಂದ ಒಂದು ರೇಂಜ್ಗೆ ಈ ಕಲರ್ ನನ್ಗೆ ಈ ಐಕಾನ್ಸ್ ಬೇಕು ಅಂತ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮ್ಯಾನೇಜ್ ರೂಲ್ ಕೊಡಬೇಕು. ಯಾಕಂದ್ರೆ ಆಲ್ರೆಡಿ ರೂಲ್ಸ್ ಅಪ್ಲೈ ಮಾಡ್ಬಿಟ್ಟಿದ್ವಿ. ಮ್ಯಾನೇಜ್ ರೂಲ್ಸ್ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು
ನೋಡಿ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಆಲ್ರೆಡಿ ಇದು ಅಪ್ಲೈ ಆಗಿದೆ. ಬಟ್ ಇಲ್ಲಿರೋದು ನಂಬರ್ಸ್. ನಾ ಏನ್ ಮಾಡ್ತೀನಿ, ಟೈಪ್ ಅಲ್ಲಿ ಹೋಗ್ಬಿಟ್ಟು ನಂಬರ್ ಅಂತ ಕೊಡ್ತೀನಿ. ಇಲ್ಲಿ ನಂಬರ್ ಅಂತ ಕೊಡ್ತೀನಿ. ಇಲ್ಲಿ ನನ್ಗೆ ವ್ಯಾಲ್ಯೂ 3000 ಗಿಂತ ಜಾಸ್ತಿ ಇತ್ತು ಅಂದ್ರೆ ಗ್ರೀನ್ ಕಲರ್ ಅಲ್ಲಿ, 1000 ಗಿಂತ ಜಾಸ್ತಿ ಇತ್ತು ಅಂದ್ರೆ ಯೆಲ್ಲೋ ಕಲರ್ ಅಲ್ಲಿ, ಇಲ್ಲ ಅಂದ್ರೆ ರೆಡ್ ಕಲರ್ ಸೇವ್. ಓಕೆ ನೋಡಿ ಇಲ್ಲಿ ಹೋದ್ರೆ 3000 ವರ್ಗು ನನ್ಗೆ ಗ್ರೀನ್ ಕಲರ್ ಬರುತ್ತೆ. ಮತ್ತೆ ಇಲ್ಲಿ ಹೋಗ್ಬಿಟ್ಟು 1000 ವರ್ಗು ನನ್ಗೆ ಯೆಲ್ಲೋ ಕಲರ್ ಬರುತ್ತೆ. ಅದಕ್ಕಿಂತ ಕೆಳಗೆ ಯಾವುದೇ ವ್ಯಾಲ್ಯೂಸ್ ಇರಲಿ ಅದು ಒಂದು ರೆಡ್ ಕಲರ್ ಇರುತ್ತೆ. ಈ ಕೆಲವು ಟೈಮ್ ನಾವು ಇಂಡಿಕೇಟರ್ಸ್ ಅಂತ ಮಾಡ್ತೀವಿ. ಈ ಸೇಲ್ಸ್ ಡೇಟಾ ಎಲ್ಲ ಬಂದು ನಾವು ಈ ಇಂಡಿಕೇಟರ್ಸ್ ಅಂತ ತೋರಿಸ್ತೀವಿ. ಅಂದ್ರೆ ಬರೀ ಈ ಐಕಾನ್ಸ್ ಮಾತ್ರ ಇರಬೇಕು, ನಂಗೆ ವ್ಯಾಲ್ಯೂಸ್ ಇರಬಾರ್ದು. ಈ ತರ ಕೆಲವೊಂದು ರಿಪೋರ್ಟ್ಸ್ ನಾನು ಮಾಡಿದಾಗ ನೋಡಿ, ಮ್ಯಾನೇಜ್ ರೂಲ್ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಶೋ ಐಕಾನ್ ಓನ್ಲಿ ಅಂತ ಕೊಟ್ಬಿಡ್ತೀನಿ. ಓಕೆ ಅಂತ ಕೊಟ್ರೆ ನನಗೆ ನಂಬರ್ಸ್ ತೋರಿಸಲ್ಲ, ಬರೀ ಐಕಾನ್ಸ್ ಮಾತ್ರ ತೋರಿಸುತ್ತೆ. ಈ ರೀತಿ ಕೂಡ ನಾವು ಮಾಡಬಹುದು. ಬಟ್ ನಂಬರ್ಸ್ ಇಲ್ಲಿ ಡಿಲೀಟ್ ಆಗಿರಲ್ಲ, ನಂಬರ್ಸ್ ಇಲ್ಲೇ ಇರುತ್ತೆ. ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಬಹುದು, ಅದು ಜಸ್ಟ್ ಹೈಡ್ ಆಗಿರುತ್ತೆ, ಬರೀ ಐಕಾನ್ಸ್ ಮಾತ್ರ ತೋರಿಸುತ್ತೆ ಅಷ್ಟೇ. ಸೊ ಇದು ಒಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್. ಸೊ ಇವಾಗ ನನಗೇನಾದ್ರೂ ಫಾರ್ಮ್ಯಾಟಿಂಗ್ ಮಾಡಬೇಕು ಅಂದ್ರೆ ನಾ ಇಲ್ಲಿ ಹೋಗ್ಬಿಟ್ಟು ಈ ಫಾರ್ಮ್ಯಾಟಿಂಗ್ಸ್ ಏನಿದೆ ಅದನ್ನ ನಾ ಮಾಡ್ಕೋಬಹುದು. ಇಲ್ಲಿ ತನಗೆ ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋದ್ರೆ ಕ್ಲಿಯರ್ ಮಾಡಿ ನಾರ್ಮಲ್ ವ್ಯಾಲ್ಯೂಸ್ ಏನಿದೆ ಅದನ್ನ ತಗೋಬಹುದು. ರೈಟ್. ಸೊ ಇದೆಲ್ಲ ಬಂದು ಕೆಲವೊಂದು ಆಪ್ಷನ್ಸ್ ನಂಗೆ ಎಕ್ಸೆಲ್ ಇರುತ್ತೆ. ಬಟ್ ಇನ್ನೂ ತುಂಬಾ ಇದೆ. ಅಂದ್ರೆ ನಾನು ಇವಾಗ ಇಲ್ಲೊಂದು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು, ಪೈವಟ್ ಚಾರ್ಟ್ ಕ್ರಿಯೇಟ್ ಮಾಡಬೇಕು. ಸೊ ಈ ರೀತಿ ಎಲ್ಲ ಮಾಡಬೇಕು ಅಂದಾಗ ನೋಡಿ, ಇಲ್ಲಿ ಒಂದು ಡೇಟಾ ನಾನು ತಗೋತೀನಿ. ಈ ಡೇಟಾ ನಾನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡೋಣ. ಇಲ್ಲಿ ಒಂದು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು. ಡೇಟಾ ಬಂದು ಒಂದು ಸಿಂಗಲ್ ಶೀಟ್ ಅಲ್ಲಿ ಇದೆ. ಈ ಶೀಟ್ ಅಲ್ಲಿ ನನಗೆ ಎಲ್ಲಾ ಡೇಟಾ ಒಂದೇ ಟೇಬಲ್ ಅಲ್ಲಿ ಇದೆ. ಅಂದ್ರೆ ಕಸ್ಟಮರ್ ನೇಮ್, ಸೆಗ್ಮೆಂಟ್ ಇದೆಲ್ಲ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಇನ್ಸರ್ಟ್ ಪೈವಟ್ ಟೇಬಲ್, ಸಿಂಪಲ್ ಪೈವಟ್ ಟೇಬಲ್ ಇಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ಇಲ್ಲಿ ಓಕೆ ಅಂತ ಕೊಟ್ಬಿಟ್ರೆ ಪೈವಟ್ ಟೇಬಲ್ ಕ್ರಿಯೇಟ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ನೋಡಿ, ಸೆಲೆಕ್ಟ್ ಟೇಬಲ್ ಆರ್ ರೇಂಜ್ ಅಂತಿದೆ. ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ, ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ರೇಂಜ್ ಸೆಲೆಕ್ಟ್ ಮಾಡುತ್ತೆ. ರೇಂಜ್ ಬಂದು ಫಿಕ್ಸ್ಡ್ ರೇಂಜ್ ಇದೆ. ಸೊ ನೀವು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಿದ್ರೆ ನ್ಯೂ ಶೀಟ್ ಅಂತ ಕೊಡ್ತೀನಿ. ಓಕೆ ನೋಡಿ, ಇವಾಗ ನಾನು ಒಂದು ರೀಜನ್ ತಗೋತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ರೀಜನ್ ತಗೊಂಡು ಇಲ್ಲಿ ಫಿಲ್ಟರ್ಸ್ ಅಲ್ಲಿ ಕೊಡ್ತೀನಿ. ಇದೇನ್ ಪೈವಟ್ ಟೇಬಲ್ ಇದೆ, ಫಿಲ್ಟರ್, ಕಾಲಮ್ ಹೆಡರ್, ರೋ ಹೆಡರ್ ಮತ್ತೆ ವ್ಯಾಲ್ಯೂಸ್. ಇಲ್ಲಿ ಹೋಗ್ಬಿಟ್ಟು ಸ್ಟೇಟ್ ತಗೋತೀನಿ. ಜೊತೆಗೆ ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಇದ್ರೆ ಅದನ್ನು ತಗೋಣ, ಮತ್ತೆ ಪ್ರಾಫಿಟ್ ಕೂಡ ತಗೋತೀನಿ. ನೀವು ಇಲ್ಲಿ ಹೋದ್ರೆ ನೋಡಿ, ಎಲ್ಲಾ ಸ್ಟೇಟ್ಸ್ ಇಲ್ಲಿ ಇರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ರೀಜನ್ ಇಲ್ಲಿ ಈಸ್ಟ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡ್ತೀನಿ. ನೋಡಿ ನಾನಲ್ಲಿ ಏನ್ ಸೆಲೆಕ್ಟ್ ಮಾಡಿದೆ ನಾನು ಫಿಲ್ಟರ್ ಆಗ್ತಾ ಹೋಗುತ್ತೆ. ಬಟ್ ಪೈವಟ್ ಟೇಬಲ್ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ಏನ್ ಕ್ರಿಯೇಟ್ ಮಾಡಿದೆ ಆ ರೀತಿ ಕ್ರಿಯೇಟ್ ಮಾಡ್ತಾರೆ. ಇದು ಆಕ್ಚುಲಿ ಈ ರೀತಿ ಮಾಡಬಾರ್ದು. ನಾನು ಹೇಳ್ತೀನಿ ಇದನ್ನ ಕರೆಕ್ಟ್ ಆಗಿ ಪೈವಟ್ ಟೇಬಲ್ ಯಾವ ರೀತಿ ಮಾಡ್ಬೇಕು ಅಂತ. ನಾನು ಇಲ್ಲಿ ಹೋಗ್ತೀನಿ, ಇವಾಗ ಒಂದಷ್ಟು ಡೇಟಾ ಎಕ್ಸ್ಟ್ರಾ ಆಡ್ ಮಾಡ್ಕೋತೀನಿ. ಜಸ್ಟ್ ರ್ಯಾಂಡಮ್ ಆಗಿ ಒಂದು ಕಾಪಿ ಮಾಡ್ಕೊಂಡು ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಸ್ಟೇಟ್ ಏನಿದೆಯಲ್ಲ, ಈ ಸ್ಟೇಟ್ಗೆ ಇಲ್ಲಿ ಸ್ಟೇಟ್ ಅಂತ ಕೊಟ್ಬಿಡ್ತೀನಿ. ಸ್ಟೇಟ್ 01. ಇದನ್ನ ಇವಾಗ ಇಲ್ಲಿ ನಾನು ಸ್ಟೇಟ್ 02 ಅಂತ ಎರಡು ಸ್ಟೇಟ್, ಒಂದು ಡಮ್ಮಿ ಡೇಟಾ ನಾನು ಆಡ್ ಮಾಡ್ಕೋತೀನಿ. ನೋಡಿ ಇವಾಗ ನಮ್ಗೆ ಇಲ್ಲಿ ಪೈವಟ್ ಟೇಬಲ್ ಕ್ರಿಯೇಟ್ ಆಗಿದೆ. ಎರಡು ಹೊಸ ಸ್ಟೇಟ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಆ ಸ್ಟೇಟ್ ನನ್ಗೆ ಇವಾಗ ಇಲ್ಲಿ ಬರ್ಬೇಕು. ನೋಡಿ ಬರಲ್ಲ ಅದು. ರಿಫ್ರೆಶ್ ಮಾಡ್ತೀನಿ ಪೈವಟ್ ಟೇಬಲ್, ಇಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಅಂತಿದೆ, ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದ್ರೆ ನನಗೆ ಆ ಎರಡು ಸ್ಟೇಟ್ ಏನಿದೆ ಅದು ಬರಲ್ಲ. ಯಾತಕ್ ಬರಲ್ಲ ಅಂದ್ರೆ, ಈ ರೇಂಜ್ ಏನಿದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ನಾನು ಪೈವಟ್ ಟೇಬಲ್ ಅನಲೈಸ್ ಅಂತ ಕೊಡ್ತೀನಿ. ಚೇಂಜ್ ಡೇಟಾ ಸೋರ್ಸ್ ಅಂತಿದೆ ನೋಡಿ, ಇಲ್ಲಿ ಚೇಂಜ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಇವಾಗ ನೋಡಿ ರೇಂಜ್ ಬಂದು ಇಲ್ಲಿ 9995 ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ.
ಇದನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ನಾ ಇಲ್ಲಿ ಹೋಗ್ಬಿಟ್ಟು ಮತ್ತೆ ಫಸ್ಟ್ ಇಂದ ಸೆಲೆಕ್ಟ್ ಮಾಡ್ಬೇಕು ಕಂಪ್ಲೀಟ್ ರೇಂಜ್. ನಾನು ಓಕೆ ಅಂತ ಕೊಟ್ರೆ ಇವಾಗ ನೋಡಿ ಸ್ಟೇಟ್ 1 ಸ್ಟೇಟ್ 2 ಇಲ್ಲಿ ಬರುತ್ತೆ. ಬಟ್ ನಾನು ಪ್ರತಿ ಸರಿನೂ ಸೆಲೆಕ್ಟ್ ಮಾಡಬಾರ್ದು. ಬಟ್ ಡೈನಾಮಿಕ್ ಆಗಿ ಹೆಂಗ್ ಮಾಡ್ಬೇಕು ನೋಡಿ, ಅದೆಲ್ಲ ಒಂದು ಟ್ರಿಕ್ಸ್ ಅಷ್ಟೇನೆ. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಇದೇನ್ ಮಾಡಿದ್ನಲ್ಲ ಸ್ಟೇಟ್ 1 ಮತ್ತೆ ಸ್ಟೇಟ್ 2 ಅದನ್ನ ಡಿಲೀಟ್ ಮಾಡ್ಬಿಡೋಣ, ಫಸ್ಟ್ ಇಂದ ಮಾಡೋಣ. ಈಗ ಪ್ರಾಪರ್ ಆಗಿ ನನಗೆ ಈ ಪೈವಟ್ ಟೇಬಲ್ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿರ್ತೀನಿ, ಇನ್ಸರ್ಟ್ಗೆ ಹೋಗಿ ಇಲ್ಲಿ ಟೇಬಲ್ ಅಂತ ಇರುತ್ತೆ, ನಾ ಟೇಬಲ್ ನ ಕ್ಲಿಕ್ ಮಾಡ್ತೀನಿ. ಟೇಬಲ್ ಕ್ಲಿಕ್ ಮಾಡಿದ್ರೆ ನೋಡಿ ನನಗೆ ಈ ರೇಂಜ್ ಏನಿದೆಯಲ್ಲ ಅದು ಟೇಬಲ್ ಕನ್ವರ್ಟ್ ಆಗುತ್ತೆ. ಇದರ ಅಡ್ವಾಂಟೇಜ್ ಅಂತ ನಾನು ತೋರಿಸ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ಒಂದು ಟೇಬಲ್ ನೇಮ್ ಬಂದ್ಬಿಡುತ್ತೆ ಇಲ್ಲಿ, ಇದೊಂದು ಟೇಬಲ್ ಕನ್ವರ್ಟ್ ಆಯ್ತು. ಇವಾಗ ಇದ್ರ ಮೇಲೆ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಇನ್ಸರ್ಟ್ ಪೈವಟ್ ಟೇಬಲ್. ಇಲ್ಲಿ ಪೈವಟ್ ಟೇಬಲ್ ಹೋದ್ರೆ ನೋಡಿ ಟೇಬಲ್ 1 ಅಂತ ಇರುತ್ತೆ, ರೇಂಜ್ ಇರಲ್ಲ. ಪ್ರೀವಿಯಸ್ ಎಕ್ಸಾಂಪಲ್ ರೇಂಜ್ ಇತ್ತು, ಒಂದಷ್ಟು ರೇಂಜ್ ಫಿಕ್ಸ್ ಆಗ್ಬಿಟ್ಟಿತ್ತು. ನಾನು ಇವಾಗ ಓಕೆ ಅಂತ ಕೊಡ್ತೀನಿ, ನೋಡಿ ಒಂದು ಹೊಸ ಪೈವಟ್ ಟೇಬಲ್ ಕ್ರಿಯೇಟ್ ಆಯ್ತು. ಇವಾಗ ಅದೇ ಸೆಲೆಕ್ಷನ್ಸ್ ಮಾಡೋಣ, ರೀಜನ್ ಮತ್ತೆ ಸ್ಟೇಟ್ ಮತ್ತೆ ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ಮತ್ತೆ ಪ್ರಾಫಿಟ್. ರೈಟ್, ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಿದ್ವಿ. ಇವಾಗ ನಾನೇನ್ ಮಾಡ್ತೀನಿ, ನಾನು ರಿಫ್ರೆಶ್ ಅಂತ ಕೊಟ್ಬಿಟ್ಟು ಆಲ್ರೆಡಿ ನನಗೆ ಎಷ್ಟು ಡೇಟಾ ಇದೆ ಅಷ್ಟು ಬರುತ್ತೆ. ನನಗೆ ಏನ್ ರಿಪೋರ್ಟ್ಸ್ ಮಾಡ್ಬೇಕು ಅದೆಲ್ಲ ಏನ್ ಮಾಡ್ಕೋತೀನಿ. ಇಲ್ಲಿ ಈಸ್ಟ್ ವೆಸ್ಟ್ ಏನ್ ಸೆಲೆಕ್ಷನ್ ಮಾಡ್ತೀನಿ, ಆಲ್ ಅಂತ ಕೊಟ್ಬಿಟ್ಟು ಆಲ್ರೆಡಿ ನಾನು ಹೋಗ್ಬಿಟ್ಟು ಇವಾಗ ಅದೇ ಡೇಟಾದಲ್ಲಿ ಇಲ್ಲಿ ಆ 2 ಸ್ಟೇಟ್ ಏನ್ ಆಡ್ ಮಾಡಿದ್ನಲ್ಲ ಅದೇ ರೀತಿ ಆಡ್ ಮಾಡ್ತೀನಿ. ಹೋಗ್ಬಿಟ್ಟು ಒಂದಷ್ಟು ಡೇಟಾ ಕಾಪಿ ಮಾಡ್ಕೋತೀನಿ, ಪೇಸ್ಟ್ ಮಾಡ್ತೀನಿ. ಸ್ಟೇಟ್ ಅಲ್ಲೇ ಯಾವ್ದು ಕಾಲಮ್ ಇದೆ, ಸ್ಟೇಟ್ ಇಲ್ಲಿದೆ. ಸ್ಟೇಟ್ ಅಲ್ಲೇ ನೀವು ಏನ್ ಮಾಡ್ತೀನಿ, ಸ್ಟೇಟ್ 01 ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ಡಿ, ಇಲ್ಲಿ ಸ್ಟೇಟ್ 2 ಅಂತ ಕೊಡ್ತೀನಿ, ಮತ್ತೆ 2 ಸ್ಟೇಟ್ ಕ್ರಿಯೇಟ್ ಆಯ್ತು. ನೋಡಿ ಇವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪೈವಟ್ ಟೇಬಲ್ ಇದೆಯಲ್ಲ ಇಲ್ಲಿ ನೋಡಿ, ಇಲ್ಲಿ ಸ್ಟೇಟ್ 1 ಸ್ಟೇಟ್ 2 ಅಂತ ಇಲ್ಲ, ರೈಟ್ ಕ್ಲಿಕ್ ಮಾಡ್ಬಿಟ್ಟು ರಿಫ್ರೆಶ್ ಅಂತ ಕೊಡ್ತೀನಿ. ನೋಡಿ ಆಟೋಮೆಟಿಕ್ ಆಗಿ ಅದು ಬಂದ್ಬಿಡುತ್ತೆ, ನಾನು ರೇಂಜ್ ನ ಚೇಂಜ್ ಮಾಡ್ಲಿಲ್ಲ. ಸೊ ಈ ರೀತಿ ನಾನು ಈ ಪ್ರೊಸೀಜರ್ ಅಥವಾ ಈ ಪೈವಟ್ ಟೇಬಲ್ಸ್ ಇದೆ, ಇದೊಂದೇ ಅಲ್ಲ, ಪೈವಟ್ ಟೇಬಲ್ ಒಂದೇ ಅಲ್ಲ, ಈ ತರದ್ದು ಎಷ್ಟೊಂದು ಆಪ್ಷನ್ಸ್ ಇದಾವೆ. ಸೊ ಅದೆಲ್ಲ ನಾವು ಪ್ರಾಪರ್ ಆಗಿ ಕಲಿಬೇಕು, ಪ್ರಾಪರ್ ಆಗಿ ಮಾಡ್ಬೇಕು. ನಾನು ಸುಮ್ಮನೆ ಏನೋ ಮಾಡ್ತೀನಿ ಬ್ಲೈಂಡ್ ಆಗಿ ಅಂತಂದ್ರೆ ಅವತ್ತು ಏನಿದೆ ಅದು ಮಾತ್ರ ಆಗುತ್ತೆ. ಬಟ್ ನಿಮ್ಗೆ ಫ್ಯೂಚರ್ ಅಲ್ಲಿ ಅಥವಾ ನೆಕ್ಸ್ಟ್ ಇನ್ನೊಂದ್ಸತಿ ಅದನ್ನೇ ಮಾಡ್ಬೇಕು ಅಂದ್ರೆ ಮತ್ತೆ ಫಸ್ಟ್ ಇಂದ ಮಾಡ್ಬೇಕಾ. ಸೊ ಇದೆಲ್ಲ ಕಲಿಬೇಕು ಆಕ್ಚುಲಿ. ಈ ತರದ್ದು ಎಕ್ಸೆಲ್ ಸುಮ್ಮನೆ ಎಲ್ಲಾ ಆಪ್ಷನ್ಸ್ ಕಲಿತೀನಿ ಅಂತಲ್ಲ, ಅದನ್ನ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಕಲಿಬೇಕು, ಅದು ಇಂಪಾರ್ಟೆಂಟ್. ನೋಡಿ ಇವಾಗ ಈ ಎಕ್ಸೆಲ್ ಅಲ್ಲಿ ನಾವು ಒಂದು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಿದ್ವಿ ಒಂದೇ ಶೀಟ್ ಇಂದ. ಬಟ್ ಇಲ್ಲಿ ಒಂದು ಟೇಬಲ್ ಇದೆ ನೋಡಿ, ಇದೇ ಡೇಟಾ ನಾನು ಸ್ಪ್ಲಿಟ್ ಮಾಡಿದ್ದೀನಿ. ಇವಾಗ ನನಗೆ ಇದನ್ನ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು. ಬಟ್ ಇಲ್ಲಿ ನನಗೆ ಈ ಕಸ್ಟಮರ್ ನೇಮು, ಲೊಕೇಶನ್, ಇದೆಲ್ಲ ರೀಜನ್ ಇದೆಲ್ಲ ಯಾವ್ದು ಇಲ್ಲ, ಇದನ್ನ ತೆಗೆದ್ಬಿಡ್ತೀನಿ. ಈ ರೀತಿ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಒಂದು ಇದ್ರಲ್ಲಿರೋ ಡೇಟಾಸ್ ಎಲ್ಲ ನಾನು ತಗೊಂಡ್ಬಂದು ಒಂದು ಶೀಟ್ಗೆ ಹಾಕೋಬೇಕು. ಬಟ್ ಇಲ್ಲಿ ಬೇರೆ ಬೇರೆ ಶೀಟ್ಸ್ ಅಲ್ಲಿ ಇದೆ, ಇದನ್ನ ಪೈವಟ್ ಟೇಬಲ್ ಹೆಂಗ್ ಕನ್ವರ್ಟ್ ಮಾಡೋದು ಅಂದ್ರೆ ಪೈವಟ್ ಟೇಬಲ್ ಹೆಂಗ್ ಕ್ರಿಯೇಟ್ ಮಾಡೋದು ನೋಡಿ, ತುಂಬಾ ಸಿಂಪಲ್. ಆಕ್ಚುಲಿ ಏನ್ ಮಾಡ್ಬೇಕು ಅಂದ್ರೆ ನನ್ಗೆ ಯಾವ ಟೇಬಲ್ ಎಲ್ಲ ನಾನು ಕನೆಕ್ಟ್ ಮಾಡ್ಬೇಕು ಅಂದ್ರೆ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಬೇಕು. ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಟೇಬಲ್ ಅಂತ ಕೊಡಿ. ಯಾವ ರೇಂಜ್ ನ ನೀವು ಒಂದು ಟೇಬಲ್ ಕನೆಕ್ಟ್ ಮಾಡಬೇಕು ಅಂತಿದ್ರ ಪೈವಟ್ ಟೇಬಲ್ ಅಲ್ಲಿ, ಅದನ್ನೆಲ್ಲ ಟೇಬಲ್ ಕನ್ವರ್ಟ್ ಮಾಡಬೇಕು. ನಾ ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಿದ ತಕ್ಷಣ ಇದು ಟೇಬಲ್ ಕನ್ವರ್ಟ್ ಆಗುತ್ತೆ. ಇಲ್ಲಿ ನನ್ಗೆ ಪ್ರಾಪರ್ಟೀಸ್ ಅಲ್ಲಿ ಟೇಬಲ್ 1 ಅಂತ ಬರುತ್ತೆ, ಅಂದ್ರೆ ಈ ಟೇಬಲ್ ನೇಮ್ ನಾ ಏನ್ ಮಾಡ್ತೀನಿ, ಟೇಬಲ್ ಅಂಡರ್ಸ್ಕೋರ್ ಡೇಟಾ ಅಂತ ಕೊಡ್ತೀನಿ. ಆಲ್ರೆಡಿ ಇದೆ, ಇದು ಬೇರೆ ನೇಮ್ ಕೊಡೋಣ, ಟೇಬಲ್ ನ್ಯೂ ಡೇಟಾ ಅಂತ ಕೊಡ್ತೀನಿ. ರೈಟ್, ಇದು ಒಂದು ಟೇಬಲ್ ಕ್ರಿಯೇಟ್ ಮಾಡಿದೆ, ಅದಕ್ಕೊಂದು ನೇಮ್ ಕೊಟ್ಟೆ. ಇಲ್ಲಾಂದ್ರೆ ಟೇಬಲ್ 1 ಟೇಬಲ್ 2 ಟೇಬಲ್ 3 ಅಂತ ಇರುತ್ತೆ, ನಾನು ನ್ಯೂ ಡೇಟಾ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ಕಸ್ಟಮರ್, ಇದನ್ನು ನಾನು ಟೇಬಲ್ ಕನ್ವರ್ಟ್ ಮಾಡ್ತೀನಿ. ನೋಡಿ ಕಂಟ್ರೋಲ್ ಟಿ ಅಂತ ಕೊಟ್ರೆ ಸಾಕು, ಟೇಬಲ್ ಕನ್ವರ್ಟ್ ಆಗುತ್ತೆ. ಇದನ್ನು ನಾನು ನೇಮ್ ಮಾಡ್ತೀನಿ TBL ಕಸ್ಟಮರ್.
ಲೊಕೇಶನ್ ಇದೆ, ಲೊಕೇಶನ್ ಟೇಬಲ್ ಕೂಡ ನಾವು ಕನ್ವರ್ಟ್ ಮಾಡೋಣ. ಓಕೆ, ಹೋಗ್ಬಿಟ್ಟು TBL ಹೋಗ್ಬಿಟ್ಟು ಲೊಕೇಶನ್ 3 ಟೇಬಲ್ ನಾನು ಕ್ರಿಯೇಟ್ ಮಾಡಿದೆ. ಬೇರೆದ್ ಬೇಕಾದ್ರೆ ನೀವು ಇನ್ನೂ ಬೇಕಂದ್ರೆ ನಾನು ಡೇಟಾ ಕಳಿಸ್ತೀನಿ ನಿಮ್ಗೆ, ನೀವು ಇದನ್ನ ವರ್ಕ್ ಮಾಡ್ಕೊಳ್ಳಿ, ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಡೇಟಾ, ಕಸ್ಟಮರ್ ಮತ್ತೆ ಇಲ್ಲಿ ಲೊಕೇಶನ್, ಈ 3 ಟೇಬಲ್ ನ ನಾನು ಕ್ರಿಯೇಟ್ ಮಾಡ್ಕೊಂಡೆ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಒಂದು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಈ ಡೇಟಾ ಹೋಗ್ಬಿಟ್ಟು ಇನ್ಸರ್ಟ್, ಇಲ್ಲಿ ಪೈವಟ್ ಟೇಬಲ್ ಅಂತ ಇರುತ್ತೆ, ನಾನು ಪೈವಟ್ ಟೇಬಲ್ ಕ್ಲಿಕ್ ಮಾಡ್ತೀನಿ. ನೋಡಿ, ಪ್ರೀವಿಯಸ್ ಆಗಿ ಅದು ರೇಂಜ್ ತಗೋತಾ ಇತ್ತು, ಮತ್ತೆ ನಾನು ಟೇಬಲ್ ತಗೊಂಡೆ, ಟೇಬಲ್ ತಗೋತಾ ಇತ್ತು. ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನೋಡಿ, ಸ್ವಲ್ಪ ಕೆಳಗೆ ಬಂದ್ರೆ ಆಡ್ ದಿಸ್ ಡೇಟಾ ಟು ಡೇಟಾ ಮಾಡೆಲ್ ಅಂತ ಇರುತ್ತೆ. ನಾನು ಕ್ಲಿಕ್ ಮಾಡಿದ್ರೆ ಡೇಟಾ ಮಾಡೆಲಿಂಗ್ ಗೆ ಈ ಕಂಪ್ಲೀಟ್ ಡೇಟಾ ಏನಿದೆ ಅದು ಆಡ್ ಆಗುತ್ತೆ. ಬಟ್ ಡೇಟಾ ಮಾಡೆಲ್ ಆಡ್ ಮಾಡ್ಬೇಕು ಅಂತಂದ್ರೆ ಪ್ರತಿ ಡೇಟಾ ನಾನು ಯಾವ್ದನ್ನ ಡೇಟಾ ಮಾಡೆಲಿಂಗ್ ಆಡ್ ಮಾಡ್ತಿಲ್ಲ ಅದೆಲ್ಲ ರೇಂಜ್ ಅಲ್ಲಿ ಕನ್ವರ್ಟ್, ಅಂದ್ರೆ ಟೇಬಲ್ ಕನ್ವರ್ಟ್ ಆಗಿರ್ಬೇಕು. ಆ ಪ್ರತಿ ರೇಂಜ್ ಟೇಬಲ್ ಕನ್ವರ್ಟ್ ಆಗಿರ್ಬೇಕು. ನಾನು ಇವಾಗ ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನನಗೆ ಪೈವಟ್ ಟೇಬಲ್ ಕ್ರಿಯೇಟ್ ಆಗುತ್ತೆ. ಬಟ್ ಏನಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ರಿಯೇಟ್ ಆಗುತ್ತೆ. ನೋಡಿ, ಈ ರೀತಿ ಕ್ರಿಯೇಟ್ ಆಗುತ್ತೆ. ಈ ಪೈವಟ್ ಟೇಬಲ್ ಏನ್ ಕ್ರಿಯೇಟ್ ಮಾಡಿದ್ದೆ ಮುಂಚೆ ನೋಡಿ, ಇದರಲ್ಲಿ ನನಗೆ ಈ ಟೇಬಲ್ ನೇಮ್ ಬರಲ್ಲ, ಬರೀ ಈ ಕಾಲಮ್ ನೇಮ್ಸ್ ಅಷ್ಟೇ ಇರುತ್ತೆ. ಬಟ್ ಅದೇ ನಾನು ಇಲ್ಲಿ ಕ್ರಿಯೇಟ್ ಮಾಡೋ ಪೈವಟ್ ಟೇಬಲ್ ಅಲ್ಲಿ ನೋಡಿ, ನನಗೆ ಟೇಬಲ್ ಬರುತ್ತೆ. ನನಗೊಂದು ಆರೋ ಕ್ಲಿಕ್ ಮಾಡಿದ್ರೆ ನನಗೆ ಅದರಲ್ಲಿರೋ ಫೀಲ್ಡ್ಸ್ ಬರುತ್ತೆ. ಬಟ್ ನನಗೇನಪ್ಪಾ ಅಂತಂದ್ರೆ ಬೇರೆ ಬೇರೆ ಟೇಬಲ್ ಇದೆಯಲ್ಲ ಅದೆಲ್ಲ ಇಲ್ಲಿ ಬರ್ಬೇಕು. ಇವಾಗ ಅದಿಲ್ಲ. ಏನ್ ಮಾಡ್ತೀನಿ, ಆಲ್ ಅಂತ ಇರುತ್ತೆ, ನಾನು ಕ್ಲಿಕ್ ಮಾಡ್ತೀನಿ. ನೋಡಿ, ಎಲ್ಲಾ ಟೇಬಲ್ಸ್ ಇಲ್ಲಿ ಬರುತ್ತೆ. ಇವಾಗ ನಾನು ಡೇಟಾ ತಗೊಂಡು ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡ್ತೀನಿ. ನೋಡಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ಇಲ್ಲ, ಇಲ್ಲಿ ರೀಜನ್ ಎಲ್ಲಿಂದ ಬರಬೇಕು, ಲೊಕೇಶನ್ ಟೇಬಲ್ ಇಂದ ಬರಬೇಕು. ರೀಜನ್ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀನಿ, ನನಗೆ ಇಲ್ಲಿ ರೀಜನ್ ಬರುತ್ತೆ. ಸೇಲ್ಸ್ ಬಂದು ನನಗೆ ಡೇಟಾ ಟೇಬಲ್ ಅಲ್ಲಿ ಇದೆ, ಇಲ್ಲಿ ಹೋಗ್ತೀನಿ. ಡೇಟಾ ಟೇಬಲ್ ಇಂದ ನಾನು ಸೇಲ್ಸ್ ತಗೊಂಡು ಇಲ್ಲಿ ವ್ಯಾಲ್ಯೂಸ್ ಅಲ್ಲಿ ಹಾಕ್ತೀನಿ. ನೋಡಿ, ವ್ಯಾಲ್ಯೂ ಕರೆಕ್ಟ್ ಆಗಿ ಬರಲ್ಲ, ಯಾಕಂದ್ರೆ ಒಂದಕ್ಕೊಂದು ಕನೆಕ್ಷನ್ ಇರಬೇಕು. ಇಲ್ಲಿ ನೋಡಿ, ರಿಲೇಶನ್ಶಿಪ್ ಕ್ರಿಯೇಟ್ ಮಾಡ್ಬೇಕು ಅಂತ ಕೇಳುತ್ತೆ. ಆಟೋ ಡಿಟೆಕ್ಟ್ ಅಂತ ಕೊಡಿ, ಅದು ಡಿಟೆಕ್ಟ್ ಮಾಡುತ್ತೆ. ಆ ರಿಲೇಶನ್ಶಿಪ್ ಕ್ರಿಯೇಟ್ ಆದ್ರೆ ನೋಡಿ, ಆ ಎರಡು ಟೇಬಲ್ ಅಲ್ಲಿ ರಿಲೇಶನ್ಶಿಪ್ ಕ್ರಿಯೇಟ್ ಆಗಿ ನನಗೆ ಡೇಟಾ ಈ ರೀತಿ ಬರುತ್ತೆ. ಸೊ ಇವಾಗ ನಾನು ಯಾವ ಟೇಬಲ್ ಇಂದ ಬೇಕಾದ್ರೂ ನಾನು ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಹೋಗ್ಬಿಟ್ಟು ನಿಮಗೆ ಕಸ್ಟಮರ್ ಅಂತಿದೆ, ಈ ಕಸ್ಟಮರ್ ನೇಮ್ ನಾನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ಬೇಕು. ಈಗ ನಾನು ಇದು ತಗೊಂಡ್ರೆ ಇದನ್ನು ಕನೆಕ್ಷನ್ ಆಗಿಲ್ಲ. ನೋಡಿ, ಇವಾಗ ನಾನು ರೀಜನ್ ತೆಗೆದ್ಬಿಟ್ಟು ಕಸ್ಟಮರ್ ನೇಮ್ ತಗೋತೀನಿ. ನೋಡಿ, ಇಲ್ಲೂ ಅದು ಕೇಳುತ್ತೆ. ಈಗ ನಾವಿಲ್ಲಿ ಆಟೋ ಡಿಟೆಕ್ಟ್ ಮಾಡೋ ಬದಲು ನಾ ಏನ್ ಮಾಡ್ತೀನಿ, ಮ್ಯಾನ್ಯುಯಲ್ ಆಗಿ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡ್ತೀನಿ. ಯಾಕಂದ್ರೆ ನಮ್ಗೆ ಆಟೋ ಡಿಟೆಕ್ಟ್ ಆಟೋಮೆಟಿಕ್ ಅದು ಕ್ರಿಯೇಟ್ ಮಾಡ್ಬಿಡುತ್ತೆ. ನನ್ಗೆ ಇವಾಗ ಈ ಮ್ಯಾನ್ಯುಯಲ್ ಆಗಿ ಹೆಂಗ್ ಮಾಡೋದು ಅಂತ ನಾವು ಕಲ್ತ್ಕೊಳ್ಳೋಣ. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ನ್ಯೂ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಮೈನ್ ಟೇಬಲ್ ಏನಿದೆ, ನ್ಯೂ ಡೇಟಾ, ಕಸ್ಟಮರ್ ಐಡಿ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಕಸ್ಟಮರ್ ಐಡಿ ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ, ಇದೆರಡು ಕನೆಕ್ಟ್ ಮಾಡ್ತೀನಿ. ಓಕೆ ಅಂತ ಕೊಡ್ತೀನಿ. ಅಲ್ಲಿ ಕನೆಕ್ಷನ್ ಆಗಿದ ತಕ್ಷಣ ನೋಡಿ, ಇಲ್ಲಿ ಡೇಟಾ ಆಟೋಮೆಟಿಕ್ ಪ್ರಾಪರ್ ಆಗಿ ಬಂದಿದೆ. ಸೊ ಈ ರೀತಿ ನಾನು ಬೇರೆ ಬೇರೆ ಟೇಬಲ್ಸ್, ಅಂದ್ರೆ ಬೇರೆ ಬೇರೆ ಶೀಟ್ಸ್ ಇಂದ ಕೂಡ ನಾನು ಪೈವಟ್ ಟೇಬಲ್ ನ ಕ್ರಿಯೇಟ್ ಮಾಡಬಹುದು. ಇನ್ನೊಂದೇನಪ್ಪಾ ಅಂತಂದ್ರೆ ಬರೀ ಎಕ್ಸೆಲ್ ಇಂದ ಅಷ್ಟೇ ಅಲ್ಲ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡೋಕ್ಕಾಗೋದು. ಡೇಟಾ ಏನಾದ್ರೂ ನನಗೆ ಆಚೆ ಕಡೆ ಅಂದ್ರೆ ಟೆಕ್ಸ್ಟ್ ಫೈಲ್ ಇರುತ್ತೆ, ಆಕ್ಸೆಸ್ ಫೈಲ್ ಇರುತ್ತೆ, ಅದು SQL ಸರ್ವರ್ ಇರುತ್ತೆ, ಅದು ಕೂಡ ನಾನು ಮಾಡ್ಬೋದು. ಹೆಂಗ್ ಮಾಡ್ಬೋದು ನೋಡಿ, ಇನ್ಸರ್ಟ್ ಪೈವಟ್ ಟೇಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ನನಗೆ ಯೂಸ್ ಆನ್ ಎಕ್ಸ್ಟರ್ನಲ್ ಡೇಟಾ ಸೋರ್ಸ್ ಅಂತ ಇರುತ್ತೆ, ಇದು ಕ್ಲಿಕ್ ಮಾಡ್ತೀನಿ. ಚೂಸ್ ಕನೆಕ್ಷನ್ ಅಂತ ಕೇಳುತ್ತೆ. ಚೂಸ್ ಕನೆಕ್ಷನ್ ಮಾಡ್ಬಿಟ್ಟು ನನಗೆ ಈ ಆಕ್ಸೆಸ್ ಫೈಲ್ ಎಲ್ಲ ಇತ್ತು ಅಂದ್ರೆ ನೋಡಿ, ನಾನು ಇವಾಗ ಆಕ್ಸೆಸ್ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲೆಲ್ಲ ಒಂದ್ ಕಡೆ ಆಕ್ಸೆಸ್ ನಾನು ಚೆಕ್ ಮಾಡ್ತೀನಿ ಇದೆಯಾ ಅಂತ. ಓಕೆ, ಇಲ್ಲಿದೆ. ಕಾಪಿ ಮಾಡ್ಕೊಂಡು ಪಾತ್ ಕೊಡ್ತೀನಿ. ಈಗ ಇಲ್ಲಿ ಆಕ್ಸೆಸ್ ಫೈಲ್ ಇರುತ್ತೆ, ನಿಮ್ಗೆ ಆಕ್ಸೆಸ್ ಗೊತ್ತಿರಲೇಬೇಕು ಅಂತಿಲ್ಲ. ಇಲ್ಲಿ ಡೇಟಾ ಇದೆ, ಈ ಡೇಟಾ ಮೇಲೆ ನಾನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಕ್ ಓಪನ್ ಅಂತ ಕೊಡ್ತೀನಿ. ಈಗ ನೋಡಿ, ಇದರಲ್ಲಿರೋ ಡೇಟಾ ಆಕ್ಸೆಸ್ ಫೈಲ್ ಇರೋ ಡೇಟಾ ಇದು, ನನಗೆ ಎಕ್ಸೆಲ್ ಅಲ್ಲಿ ಇರಲ್ಲ. ನಾನು ಇದನ್ನ ಏನ್ ಮಾಡ್ತೀನಿ, ಎಲ್ಲಾನು ಸೆಲೆಕ್ಟ್ ಮಾಡ್ಕೋತೀನಿ. ನನಗೆ ಇವಾಗ ಡೇಟಾ, ಲೊಕೇಶನ್ ಮತ್ತೆ ಶಿಪ್ ಮಾಡಿ ಇಷ್ಟು ಸಾಕು. ನನಗೆ ಯಾವ ಟೇಬಲ್ಸ್ ಬೇಕು ಅದು ಸೆಲೆಕ್ಟ್ ಮಾಡ್ಕೋತೀನಿ, ಓಕೆ ಅಂತ ಕೊಡ್ತೀನಿ. ಬಟ್ ಇಲ್ಲಿ ನೋಡಿ, ಒಂದು ಎಕ್ಸಿಸ್ಟಿಂಗ್ ಶೀಟ್ ಅಂದ್ರೆ ನಾನು ನ್ಯೂ ಶೀಟ್ ಕೊಡ್ತೀನಿ. ಹೊಸ ಶೀಟ್ಗೆ ಓಕೆ ಅಂತ ಕೊಟ್ರೆ ಅದೇನ್ ಮಾಡುತ್ತೆ, ಹೋಗ್ಬಿಟ್ಟು ನೋಡಿ ಒಂದು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ನೋಡಿ,
ನನಗೆ ಡೇಟಾ ಟೇಬಲ್, ಲೊಕೇಶನ್ ಟೇಬಲ್ ಮತ್ತೆ ಶಿಪ್ ಮೋಡ್ ಅಂತ. ಇಲ್ಲ ನನ್ ಬೇರೆ ಎಕ್ಸ್ಟರ್ನಲ್ ಡೇಟಾ ಏನಾದ್ರು ಕನೆಕ್ಟ್ ಮಾಡ್ತು ಅಂದ್ರೆ ಇಲ್ಲಿ ನನ್ಗೊಂದು ಐಕಾನ್ ಈ ತರ ಬರುತ್ತೆ, ಎಕ್ಸ್ಟರ್ನಲ್ ಡೇಟಾ ತರ, ಡೇಟಾ ಸೋರ್ಸ್ ಆಕ್ಸೆಸ್ ಟೂಲ್ ಮಾರ್ಕ್ ಆಕ್ಸೆಸ್ ಇಂದ ಬರುತ್ತೆ. ಇದರಿಂದ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡೋ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ರೀಜನ್ ಮತ್ತೆ ಇಲ್ಲಿ ಸೇಲ್ಸ್ ತಗೋತೀನಿ. ನೋಡಿ ಇಲ್ಲೂ ಅದೇ ತರ ಕನೆಕ್ಷನ್ ಕೇಳುತ್ತೆ. ಇವಾಗ ಆಟೋ ಡಿಟೆಕ್ಟ್ ಅನ್ಕೊಟ್ರೆ ಆಟೋಮೆಟಿಕ್ ಡಿಟೆಕ್ಟ್ ಔಟ್ ಇಲ್ಲಿ ಬರುತ್ತೆ. ಈಗ ಇಲ್ಲಿ ಹೋಗ್ಬಿಟ್ಟು ಇವಾಗ ಶಿಪ್ ಮೋಡ್ ಅಂತ ಇರುತ್ತೆ. ನಾನು ಏನ್ ಮಾಡ್ತೀನಿ, ಶಿಪ್ ಮೋಡ್ ತಗೊಂಡು ಇಲ್ಲಿ ಕಾಲಮ್ಸ್ ಅಲ್ಲಿ ಕೊಡ್ತೀನಿ, ಮತ್ತೆ ಅದು ಆಟೋ ಡಿಟೆಕ್ಟ್ ಕೊಟ್ರೆ ಆಟೋಮೆಟಿಕ್ ರಿಲೇಶನ್ಶಿಪ್ ಕ್ರಿಯೇಟ್ ಆಗುತ್ತೆ. ಇಲ್ಲ ನಂಗೆ ಬೇಕಿದ್ರೆ ಇಲ್ಲಿ ರಿಲೇಶನ್ಶಿಪ್ ಅಂತ ಇರುತ್ತಲ್ಲ, ನಾನು ರಿಲೇಶನ್ಶಿಪ್ ಹೋಗ್ಬಿಟ್ಟು ಇಲ್ಲೂ ಕೂಡ ನಾನು ನ್ಯೂ ಅಂತ ಕೊಟ್ಟು ಈ ಹೊಸ ರಿಲೇಶನ್ಶಿಪ್ ನ ಕ್ರಿಯೇಟ್ ಮಾಡ್ಕೋಬಹುದು. ಈ ರೀತಿ ನಾನು ತುಂಬಾ ಆಪ್ಷನ್ಸ್, ಇದಿಷ್ಟೇ ಅಲ್ಲ, ಇದು ತುಂಬಾ ಇದೆ ಈ ತರದ್ದೆಲ್ಲ. ಈ ಹೊಸ ಹೊಸ ಆಪ್ಷನ್ಸ್ ಎಲ್ಲ ನಾನು ಮಾಡ್ತಾ ಹೋಗ್ಬೋದು. ಇದರಲ್ಲಿ ಗೆಟ್ ಡೇಟಾ ಅಂತ ಇರುತ್ತೆ, ಡೇಟಾ ಗೆಟ್ ಡೇಟಾ. ಇಲ್ಲಿ ಹೋದ್ರೆ ನಿಮ್ಗೆ ಎಷ್ಟೊಂದು ಆಪ್ಷನ್ಸ್ ಇದೆ. ಇದೆಲ್ಲ ಬಂದು ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್, ಬಟ್ ಅದು ಆಪ್ಷನ್ಸ್ ಅಡ್ವಾನ್ಸ್ಡ್, ಮಾಡೋದು ತುಂಬಾ ಅಂದ್ರೆ ತುಂಬಾ ಈಸಿ. ನೋಡಿ ಒಂದೇ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಮುಂಚೆ ಎಲ್ಲ ನಿಮ್ಗೆ ಈ ಡೇಟಾ ನೋಡಿ, ಇಲ್ಲೊಂದು ಫೋಲ್ಡರ್ ಇದೆ. ಈ ಫೋಲ್ಡರ್ ಅಲ್ಲಿ ಒಂದು 16 ಫೈಲ್ಸ್ ಇದೆ. ಈ 16 ಫೈಲ್ಸ್ ನನ್ಗೆ ಒಂದು ಶೀಟ್ ಅಲ್ಲಿ ಕಾಪಿ ಪೇಸ್ಟ್ ಆಗ್ಬೇಕು, ಎಲ್ಲಾ ಡೇಟಾ ಅಂದ್ರೆ ಒಂದ್ರ ಕೆಳಗೆ ಒಂದು, ಅದೇ ಅಪೆಂಡಿಂಗ್ ಅಂತ ನಾವು ಕರಿತೀವಿ. ಇದು ಮಾಡ್ಬೇಕು ಅಂದ್ರೆ ನಾನು ಮ್ಯಾನ್ಯಲ್ ಆಗಿ ಮಾಡ್ಬೇಕಿತ್ತು ಮುಂಚೆ. ಇವಾಗ ಮ್ಯಾನ್ಯಲ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ, ತನ್ಗಿಲ್ಲಿ ಆಟೋಮೆಟಿಕ್ ಆಗಿ ಮಾಡಬಹುದು. ಹೆಂಗ್ ಮಾಡ್ತೀನಿ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಹೋಗ್ತೀನಿ, ಗೆಟ್ ಡೇಟಾ ಅಂತ ಇರುತ್ತೆ. ಇಲ್ಲಿ ಡೇಟಾ, ಗೆಟ್ ಡೇಟಾ ಫ್ರಮ್ ಫೈಲ್ ಅಂತ ಇರುತ್ತೆ. ಇಲ್ಲಿ ಫೋಲ್ಡರ್ ಅಂತ ಇರುತ್ತೆ. ಸೆಲೆಕ್ಟ್ ಮಾಡಿದ್ರೆ ನನ್ಗೆ ಒಂದು ಪಾತ್ ಕೇಳುತ್ತದೆ, ಯಾವ ಫೋಲ್ಡರ್ ಇಂದ ನಾನು ಡೇಟಾ ಕಾಪಿ ಮಾಡ್ಬೇಕು ಅಂತ. ನಾ ಇಲ್ಲಿ ಹೋಗ್ತೀನಿ, ನೋಡಿ ಫೋಲ್ಡರ್ ಕೇಳುತ್ತೆ, ಸೆಲೆಕ್ಟ್ ಮಾಡ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ಆ ಫೋಲ್ಡರ್ ಇರೋ ಎಲ್ಲಾ ಫೈಲ್ಸ್ ನಂಗೆ ಲಿಸ್ಟ್ ಆಗುತ್ತೆ. ನಾನೇನಿಲ್ಲ, ಇಲ್ಲಿ ಹೋಗ್ಬಿಟ್ಟು ಕಂಬೈನ್ ಅಂತ ಇರುತ್ತಲ್ಲ, ಕಂಬೈನ್ ಅಂಡ್ ಲೋಡ್ ಅಂತ ಕೊಟ್ರೆ ಸಾಕು, ಅಷ್ಟೇ. ನೋಡಿ ಅಷ್ಟೂ ಫೈಲ್ಸ್, ಎಷ್ಟು ಫೈಲ್ಸ್ ಇದೆ ಅಲ್ಲಿ, ಬರೀ 16 ಇದೆ. ನಿಮ್ಮ 100 ಅಲ್ಲ 200 ಫೈಲ್ಸ್ ಇಟ್ರು ಅಷ್ಟು ಡೇಟಾ ಏನಾಗುತ್ತೆ, ಕಂಬೈನ್ ಆಗಿ ನನ್ಗೆ ಒಂದ್ ಕಡೆ ಒಂದ್ರ ಕೆಳಗೆ ಒಂದು ಪೇಸ್ಟ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಅಪೆಂಡಿಂಗ್ ಅಂತ ಕರಿತೀವಿ. ಅದೊಂದಷ್ಟು ಪ್ರಾಸೆಸ್ ಆಗುತ್ತೆ ಇಂಟರ್ನಲ್ಲಿ, ನಾವೇನ್ ಮಾಡೋ ಅವಶ್ಯಕತೆ ಇಲ್ಲ, ನಾವು ಸೆಲೆಕ್ಟ್ ಮಾಡಿದ್ರೆ ಸಾಕು, ಕ್ಲೋಸ್ ಆಗುತ್ತೆ. ಸರ್ ಕ್ಲೋಸ್ ಆಗ್ಬಿಡುತ್ತದು, ಮತ್ತೆ ಮಾಡ್ತಿದ್ದೀನಿ. ಡೇಟಾ ಫೋಲ್ಡರ್, ಎಲ್ಲ ಹೋಗ್ಬಿಟ್ಟು ಕಂಬೈನ್ ಅಂಡ್ ಲೋಡ್. ಓಕೆ ಅಂತ ಕೊಟ್ರೆ ಆ ಫೋಲ್ಡರ್ ಇರೋ ಎಲ್ಲಾ ಫೈಲ್ಸ್ ಡೇಟಾನು ಒಂದ್ರ ಕೆಳಗೆ ಒಂದು ಕಾಪಿ ಆಗ್ತಾ ಹೋಗುತ್ತೆ. ನೋಡಿ ಅಷ್ಟು ಡೇಟಾ ಒಂದೇ ಸರಿಯಲ್ಲಿ ಬಂದ್ಬಿಡುತ್ತೆ. ಸೊ ಈ ರೀತಿ ನಾನು ಇವಾಗ ಹೊಸ ವರ್ಷನ್ಸ್ ಎಲ್ಲ ಏನಿದೆ 2013 ಆದ್ಮೇಲೆ ಇಷ್ಟೆಲ್ಲ ಆಪ್ಷನ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. 2016 ಮತ್ತೆ 19 ಇನ್ನೂ ಅಡ್ವಾನ್ಸ್ ಆಪ್ಷನ್ಸ್ ಇರುತ್ತೆ. ಸೊ ಎಕ್ಸೆಲ್ ಬಂದು ಇವಾಗ ತುಂಬಾ ಅಂದ್ರೆ ತುಂಬಾ ಸಮುದ್ರ ಇದ್ದಂಗೆ, ನೀವು ಎಷ್ಟು ಆಳ ಹೋಗ್ತಿದ್ರು ಇನ್ನೂ ಕಲಿತಾನೇ ಇರ್ಬೋದು. ಮತ್ತೆ
ಕಲಿಯೋದು ತುಂಬಾ ಈಸಿ. ಯಾವ್ದೂನು ಅಡ್ವಾನ್ಸ್ಡ್ ಅಂತಲ್ಲ. ನೋಡಿ, ಅಡ್ವಾನ್ಸ್ಡ್, ಬೇಸಿಕ್ ಮತ್ತೆ ಇಂಟರ್ಮೀಡಿಯೇಟ್ ಅಂತ ನಾವು ಮಾಡ್ಕೊಳ್ಳೋದಷ್ಟೇ. ನಾವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ ಅಷ್ಟು ನಾವು ಕಲಿತಾ ಹೋಗ್ತೀವಿ. ಯಾವ್ದು ಅಡ್ವಾನ್ಸ್ಡ್ ಅಲ್ಲ. ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದ್ರೆ ಅಡ್ವಾನ್ಸ್ ಅನ್ಸುತ್ತೆ. ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ಅದೆಲ್ಲ ಅಡ್ವಾನ್ಸ್ ಆಗಿರೋದು ಸಿಂಪಲ್ ಆಗಿ ಆಗುತ್ತೆ. ರೈಟ್.